ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಾವು ಇಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಮೂರನೇ ಪೂರ್ವ ಸಿದ್ಧತಾ ಪರೀಕ್ಷೆ ಇದರ ಕೀ ಆನ್ಸರ್ಸನ್ನು ನೋಡೋಣ. ಮೊದಲನೇ ಪ್ರಶ್ನೆ ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ಇದೆ. ಏನಿದೆ ಸೆಂಟೆನ್ಸ್? ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಸೊ ನಾವು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾದ್ರೆ ಆ ಸೆಂಟೆನ್ಸಲ್ಲಿರುವಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಆರ್ ಅನ್ನುವಂಥದ್ದಿದೆ, ಆರನ್ನು ಬರಿತೀವಿ. ಆಮೇಲೆ ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ಟ್ಯಾಗನ್ನು ನಾವು ನೆಗೆಟಿವ್ ಮಾಡಬೇಕಾಗುತ್ತೆ. ಸೊ ಪಾಸಿಟಿವ್ ಅಂದರೆ ಆ ಸೆಂಟೆನ್ಸಲ್ಲಿ ನೆಗೆಟಿವ್ ವರ್ಡ್ಸ್ ಅಂದರೆ ನಾಟ್ ಅನ್ನುವಂಥದ್ದಿರಲ್ಲ, ನೋ ಅನ್ನುವಂಥದ್ದಿರಲ್ಲ. ಈ ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನಾವು ಟ್ಯಾಗ್ ನೆಗೆಟಿವ್ ಅಂತ ಹೇಳಿದ್ರೆ ಅಲ್ಲಿ ನಾಟ್ ಅಂತೇಳಿ ಹಾಕಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಏನಿದೆ ಆರ್, ಅದಕ್ಕೆ ನಾಟ್ ಸೇರಿಸಬೇಕು ಅಂದರೆ ಏನಾಗುತ್ತೆ? ಅರೆಂಟ್ ಅಂತೇಳಿ ಆಗುತ್ತೆ. ಅರೆಂಟ್ ದೇ 4 ಆಪ್ಷನಲ್ಲಿ ಆಪ್ಷನ್ ಬಿ ಅರೆಂಟ್ ದೇ ಅಂತೇಳಿದೆ, ಬಿ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ಸೊ ಇನ್ಫಿನಿಟಿವ್ ಬಗ್ಗೆ ಇರೋದು. ಸೊ ಏನು ಸೆಂಟೆನ್ಸ್ ಇದೆ? ಅಮೆರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ಸ್ ವೈ ಡಾನ್ ಆನ್ಸೆಲ್ಮೋ ಹ್ಯಾಸ್ ಅಗ್ರೀಡ್ ಟು ಸೆಲ್ ದ ಲ್ಯಾಂಡ್. ಸೊ ಈ ಥರ ಒಂದು ಸೆಂಟೆನ್ಸ್ ಇದೆ. ಇದಕ್ಕೆ ನಾವು ಇನ್ಫಿನಿಟಿವ್. ಸೊ ಏನಿದೆ ಆಪ್ಷನ್ ನೋಡಿ. ಆಪ್ಷನ್ ಎ ಆರ್, ಆಪ್ಷನ್ ಬಿ ಸಿ, ಆಪ್ಷನ್ ಬಿ ಈಸ್ ಇದೆ, ಆಪ್ಷನ್ ಸಿ ಡಿ ಇದೆ, ಆಪ್ಷನ್ ಡಿ ಟು ಸೆಲ್ ಅನ್ನೋವಂಥದ್ದಿದೆ. ಇನ್ಫಿನಿಟಿವ್ ಅಂದರೆ ನಮಗೆ ಜನರಲಾಗಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳಿದ್ರೆ, ಇನ್ಫಿನಿಟಿವ್ ಅಂದರೆ ಆನ್ಸರ್ ಏನು ಬರಬೇಕು? ಟು ಇರಬೇಕು ಪ್ಲಸ್ ವರ್ಬ್ ಇರಬೇಕು ಜೊತೆಗೆ, ಟು ಜೊತೆಗೆ ವರ್ಬ್. ಹಾಗಾದರೆ 4 ಆಪ್ಷನಲ್ಲಿ ಟು ಜೊತೆಗೆ ವರ್ಬ್ ಇರುವಂಥದ್ದು ಯಾವುದು? ಆಪ್ಷನ್ ಡಿ ಟು ಸೆಲ್ ಅನ್ನುವಂಥದ್ದು ಆನ್ಸರ್ ಇಲ್ಲಿ. ನೆಕ್ಸ್ಟ್ ಮೂರನೇ ಕ್ವೆಶನ್ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಇದೆ. ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ? ಸೊ ಟ್ರಾಫಿಕ್ ಪೊಲೀಸ್ ಹೇಳಿರುವಂಥದ್ದು ಏನು ಹೇಳಿದ್ದಾರೆ? ಪೊಲೀಸ್ ಬಾಲೇಶ್ವರನಿಗೆ ಟೇಕ್ ದ ಗರ್ಲ್ ಟು ಐರೋಲಿ, ದೇರ್ ಇಸ್ ಅ ಹಾಸ್ಪಿಟಲ್ ದೇರ್. ಸೊ ಈ ಥರ ಹೇಳಿದ್ದಾರೆ. ಹಾಗಾದ್ರೆ ಏನು ಅರ್ಥ ಕೊಡುತ್ತೆ? ಹುಡುಗಿನ ಐರೋಲಿ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟಲ್ ಇದೆ ಅನ್ನುವಂಥದ್ದು. ಹಾಗಾದರೆ ಅದು ಏನನ್ನು ಹೇಳುತ್ತೆ? ಆಪ್ಷನ್ ಎ ಆಸ್ಕಿಂಗ್ ಡೈರೆಕ್ಷನ್, ಅದೇನಾದರೂ ರೂಟ್ ಕೇಳ್ದಂಗೆ ಹೆಂಗೆ ಹೋಗಬೇಕು ಅಂತ. ಆಪ್ಷನ್ ಬಿ ಗಿವಿಂಗ್ ಡೈರೆಕ್ಷನ್, ಅದು ಡೈರೆಕ್ಷನ್ ಹೇಳ್ದಂಗೆ ರೈಟ್ ಹೋಗು, ಲೆಫ್ಟ್ ಹೋಗು, ಸ್ಟ್ರೈಟ್ ಹೋಗು ಅಂತ. ಅಥವಾ ಆಪ್ಷನ್ ಸಿ ಸಜೆಷನ್, ಸೊ ಗಿವಿಂಗ್ ಸಜೆಷನ್, ಸಜೆಷನ್ ಕೊಟ್ಟಂಗೆ. ಆಪ್ಷನ್ ಡಿ ಮೇಕಿಂಗ್ ರಿಕ್ವೆಸ್ಟ್, ಅದು ರಿಕ್ವೆಸ್ಟ್ ಮಾಡ್ದಂಗೆ ಅಂತ. ಸೊ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟ್ರಾಫಿಕ್ ಪೊಲೀಸ್ ಬಾಲೇಶ್ವರನ್ ಹೇಳಿದ್ದದು ಸಜೆಷನ್ ಕೊಟ್ಟಂಗೆ, ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಗಿವಿಂಗ್ ಸಜೆಷನ್. ನೆಕ್ಸ್ಟ್ ಕ್ವೆಶನ್ ಫೋರ್ತ್ ಒನ್. ಸೊ ದಿಸ್ ಇಸ್ ಬೇಸ್ಡ್ ಆನ್ ಇಫ್ ಕ್ಲಾಸ್. ಸೊ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ? ವಸಂತ್ ಹೇಳಿರೋದು. ಸೊ ಡಿಡ್ ಯು ಅಟೆಂಡ್ ದ KCET ಎಕ್ಸಾಮಿನೇಷನ್? ಅದಕ್ಕೆ ವಿಶಾಲ್ ಹೇಳ್ತಾನೆ ನಾನು ಡಿಡ್ ನಾಟ್ ಅಟೆಂಡ್. ಮತ್ತು ಹೇಳ್ತಾನೆ ಇಫ್ ಐ ಹ್ಯಾಡ್ ಅಟೆಂಡೆಡ್ ಐ ಡ್ಯಾಶ್ ಸ್ಕೋರ್ಡ್ ವೆಲ್. ಸೊ ಇಲ್ಲೇನಿದೆ ಅಂತ ಹೇಳಿದ್ರೆ ಇಫ್ ಅನ್ನುವಂಥ ಸೆಂಟೆನ್ಸಲ್ಲಿ ಹ್ಯಾಡ್ ಅನ್ನುವಂಥದ್ದು ಬಂದಿದೆ. ಅಂದರೆ ಇದು ಥರ್ಡ್ ಕಂಡೀಷ್ನಲ್ ಕೇಸ್. ಯೂಶ್ವಲಾಗಿ ಎಕ್ಸಾಮಲ್ಲಿ ಥರ್ಡ್ ಕಂಡೀಷ್ನಲ್ ಕೇಸನ್ನು ಕೊಡ್ತಾರೆ. ಥರ್ಡ್ ಕಂಡೀಷ್ನಲ್ ಕೇಸ್ ಕೇಳಿದಾಗ ನಮಗೆ ಆನ್ಸರ್ ಯೂಶ್ವಲಾಗಿ ಏನು ಬರಬೇಕು ಅಂತ ಹೇಳಿದ್ರೆ ವುಡ್ ಹ್ಯಾವ್ ಅಂತೇಳಿ ಆನ್ಸರ್ ಇರಬೇಕು, ವುಡ್ ಹ್ಯಾವ್. ಹಾಗಾದರೆ ಈ ಆಪ್ಷನಲ್ಲಿ ಸೊ ನೋಡೋಣ. ಆಪ್ಷನ್ ಎ ವುಡ್ ಹ್ಯಾವ್ ಇದೆ, ಆಪ್ಷನ್ ಬಿ ಶುಡ್ ಹ್ಯಾವ್ ಇದೆ, ಆಪ್ಷನ್ ಸಿ ವಿಲ್ ಹ್ಯಾವ್, ಆಪ್ಷನ್ ಡಿ ಶಲ್ ಹ್ಯಾವ್. ಸೊ ಸಮ್ಟೈಮ್ಸ್ ವುಡಂಟ್ ಹ್ಯಾವ್ ಅಂತಲೂ ಆನ್ಸರ್ ಬರ್ಬೋದು. ಆದರೆ ನಮಗಿಲ್ಲಿ ಕನ್ಫ್ಯೂಷನ್ ಕೊಡೋಕ್ಕೆ ಆ ಥರ ಏನು ಕೊಟ್ಟಿಲ್ಲ. ಹಾಗಾಗಿ ನಾವಿಲ್ಲಿ ಆಪ್ಷನ್ ಎ ವುಡ್ ಹ್ಯಾವನ್ನು ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಮೇನ್. ಸೊ ಡೂ ಆಸ್ ಡೈರೆಕ್ಟೆಡ್ ಕ್ವೆಶನ್ಸ್. ಸೊ ಫಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable? ಸೊ 1 syllable ಕ್ವೆಶನನ್ನು ಕೇಳಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ 4 words, ದಟ್ ಈಸ್ ಅಗ್ಲಿ. ಸೊ ಹೌ ಮೆನಿ syllables ಆರ್ ದೇರ್? ಅಗ್ಲಿ 2 syllables, ಮ್ಯೂಟಿನಿ 3 syllables, ಡೆಕ್ 1 syllable, ಹೇಟೆಡ್ 2 syllables. ಹಾಗಾಗಿ ನಮಗೆ ಸಿಂಗಲ್ ಸಿಲೆಬಲ್ ಇವರಲ್ಲಿ ಯಾವ್ದು ಸಿಗುತ್ತೆ? ದಟ್ ಈಸ್ ಡೆಕ್. ಡೆಕ್ ಅನ್ನುವಂಥದ್ದು ಸಿಂಗಲ್ ಸಿಲೆಬಲ್ ವರ್ಡ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್. ಸೊ ಕೊಟ್ಟಿರೋ ಸೆಂಟೆನ್ಸ್ಗೆ ಸೋ ದಟ್ಟನ್ನು ಯೂಸ್ ಮಾಡಿ ಬರಿಬೇಕು. ಸೊ ದಟ್ಟನ್ನು ಯೂಸ್ ಮಾಡಿ ಬರೀಬೇಕಾದ್ರೆ ದೇ ವಿಲ್ ಬಿ ಗಿವನ್ 2 sentences. ಸೊ ಏನು ಕೊಡ್ತಾರೆ? 2 ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಯೂಶ್ವಲಾಗಿ ವೆರಿ ಅನ್ನುವಂಥದ್ದು ಇರುತ್ತೆ. ಸೊ ನಾವು ಸೋ ದಟ್ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಸೊ ಈ ವೆರಿ ತೆಗೆದು ವಿ ಹ್ಯಾವ್ ಟು ರಿಪ್ಲೇಸ್ ವೆರಿ ವಿತ್ ಸೋ. ವೆರಿ ತೆಗೆದು ಸೋ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆಫ್ಟರ್ ದಟ್ ವಿ ಹ್ಯಾವ್ ಟು ರಿಮೂವ್ ದ ಫುಲ್ ಸ್ಟಾಪ್. ಫುಲ್ ಸ್ಟಾಪನ್ನು ತೆಗೆದು ಆ ಜಾಗಕ್ಕೆ ನಾವು ದಟ್ಟನ್ನು ಸೇರಿಸಬೇಕಾಗುತ್ತೆ. ಇಷ್ಟ ಸಿಂಪಲ್ ಆಗಿರುವಂಥದ್ದು. ಒಂದೇದು ಸೋ ಜಾಗಕ್ಕೆ, ವೆರಿ ಜಾಗಕ್ಕೆ ಸೋ ಹಾಕಬೇಕು, ಫುಲ್ ಸ್ಟಾಪ್ ತೆಗೆದು ದಟ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಸೆವೆಂತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆರ್ಟಿಕಲ್ ಕೇಳಿದ್ದಾರೆ ಇಲ್ಲಿ. ಆರ್ಟಿಕಲ್ ಅಂದಾಗ ಸೊ 3 ಆರ್ಟಿಕಲ್ ಇರುತ್ತೆ ಇಂಗ್ಲೀಷಲ್ಲಿ, ನಿಮಗೆ ಗೊತ್ತಿರುತ್ತೆ. ಸೊ ಎ, ಯಾನ್ ಮತ್ತು ದ. ಸೊ ನಾವು ಫಸ್ಟ್ ಆನ್ಸರ್ ಮಾಡಬೇಕಾದ್ರೆ ಈ ಡ್ಯಾಶ್ ಆದಮೇಲೆ ಇರುವಂಥ ಪದ ಅಲ್ಲಿ ದ ಬರುತ್ತಾ ಅಂತೇಳಿ ನೋಡ್ಕೋಬೇಕು. ದ ಅಂದರೆ ಡೆಫಿನೆಟ್ ಆರ್ಟಿಕಲ್. ದ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಈ ಪದ ಏನಾದರೂ ನದಿ ಹೆಸರಿದ್ದರೆ, ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದರೆ, ಸೂಪರ್ಲೇಟಿವ್ ಡಿಗ್ರಿ ಇದ್ದರೆ, ಡೈರೆಕ್ಷನ್ ಹೆಸರಿದ್ದರೆ,
ಫೇಮಸ್ ಬಿಲ್ಡಿಂಗ್ಸ್ ಇದ್ದರೆ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಆರ್ಡಿನಲ್ ನಂಬರ್ಸ್ ಇದ್ದರೆ ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಇದ್ದರೆ ದ ಬರುತ್ತೆ. ಅದು ಇಲ್ಲ ಅಂತೇಳಿ ಅಂದಾಗ ನಾವೇನು ಮಾಡ್ತೀವಿ, ಈ ಪದವನ್ನು ಓದಬೇಕು. ಆ ಪದದ ಮೊದಲ ಉಚ್ಚಾರಣೆ ಏನಾದರೂ ವೋವೆಲ್ ಸೌಂಡ್ಸ್ ಇದ್ದರೆ, ಇಫ್ ದ ಸೌಂಡ್ ಹ್ಯಾಸ್ ಫಸ್ಟ್ ಸೌಂಡ್ ಈಸ್ ವೋವೆಲ್ ಸೌಂಡ್, ದೆನ್ ವಿ ಹ್ಯಾವ್ ಟು ಆ್ಯಡ್ ಆ್ಯನ್. ಇಲ್ಲಿ ನೋಡಿ, ಯಾನನ್ನು ನಾವು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಆ ಪದವನ್ನು ಓದಬೇಕಾದ್ರೆ ವೋವೆಲ್ ಸೌಂಡ್ ಬಂದರೆ, ವೋವೆಲ್ ಸೌಂಡ್ ಅಂತೇಳಿದರೆ ಸ್ವರ ಉಚ್ಚಾರಣೆ ಅಂತ ನಾವು ಕನ್ನಡದಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಸೊ ಅಕಸ್ಮಾತ್ತಾಗಿ ಪದದ ಮೊದಲ ಉಚ್ಚಾರಣೆ ಏನಾದರೂ ಕಾನ್ಸೊನೆಂಟ್ ಸೌಂಡ್ ಬಂದರೆ, ಕಾನ್ಸೊನೆಂಟ್ ಅಂತೇಳಿದರೆ ವ್ಯಂಜನ ಅಂತ. ವ್ಯಂಜನ ಅಕ್ಷರದ ಮೊದಲ ಸೌಂಡ್ ಏನಾದರೂ ಬಂದರೆ ನಾವು ಎ ಅಂತೇಳಿ ಯೂಸ್ ಮಾಡ್ತೀವಿ. ವ್ಯಂಜನ ಅಂದರೆ ಕ ಇಂದ ಳವರೆಗೂ, ಓವೆಲ್ಸ್ ಸ್ವರಗಳು ಅಂದರೆ ಅ ಇಂದ ಅವರೆಗೂ. ಎಕ್ಸಾಂಪಲ್ ಇಲ್ಲಿ ಏನಿದೆ, MBA ಸ್ಟೂಡೆಂಟ್ ಅಂತ. ಹಾಗಾದರೆ ಇದನ್ನು ನಾವು ಹೇಗೆ ಓದ್ತೀವಿ, ಏನಂತ ಓದ್ತೀವಿ, ಫಸ್ಟು MBA ಸ್ಟೂಡೆಂಟ್ ಅಂತೇಳಿದೆ. MBA ಮೊದಲ ಸೌಂಡ್ ಏನು ಬಂತು, ಎ ಅಂತೇಳಿ ಬಂತು. ಎ ಅನ್ನೋದು ಓವೆಲ್ ಸೌಂಡ್ ಆಗೋದ್ರಿಂದ ಆನ್ಸರ್ ಅದಕ್ಕೆ ಯಾನ್ ಅಂತೇಳಿ ಆಗುತ್ತೆ. ನೆಕ್ಸ್ಟ್ 8th ಒನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಹೇಳಬೇಕಾಗುತ್ತೆ. ಸೊ ಕ್ವಶನ್ ಏನಿದೆ, ಇಟ್ ಈಸ್ ಅ ಕಾಸ್ಟ್ಲಿ ಆರ್ನಮೆಂಟ್. ಕಾಸ್ಟ್ಲಿ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ಸೊ ಯೂಶ್ವಲಾಗಿ ಇದು ಅಬ್ಜೆಕ್ಟಿವ್ ಆಗುತ್ತೆ. ತುಂಬ ಹುಡುಗರು ಇದನ್ನು ಕನ್ಫ್ಯೂಷನ್ ಮಾಡ್ಕೊತಾರೆ. ಸೊ ಏನು ಅಂತೇಳಿದ್ರೆ, LY ಇಂದ ಎಂಡ್ ಆಗಿದ್ದರೆ ಪದ, ಸೊ ನಾವು ಅದನ್ನು ಅಡ್ವರ್ಬ್ ಅಂತೇಳಿ ಜನರಲಾಗಿ ಹೇಳಿರ್ತೀವಿ. ಮ್ಯಾಕ್ಸಿಮಮ್ ಒಂದು 75% ಅಡ್ವರ್ಬ್ಸ್ ಎಲ್ಲ LY ಇಂದ ಎಂಡ್ ಆಗಿರುತ್ತೆ. ಹಾಗಾದರೆ ಇದು ಯಾಕೆ ಅಡ್ವರ್ಬ್ ಅಲ್ಲ? ಇಲ್ಲಿ ನೋಡಿ, ಆ ಸೆಂಟೆನ್ಸಲ್ಲಿ ಕೊನೆ ಪದ ಏನಾದರೂ LY ಇದ್ದರೆ ಆವಾಗ ಮ್ಯಾಕ್ಸಿಮಮ್ ಟೈಮ್ ಅಡ್ವರ್ಬ್ ಆಗಿರುತ್ತೆ. ಅಕಸ್ಮಾತ್ತಾಗಿ ಒಂದು ಪದ ನೌನ್ ಇರುತ್ತೆ, ನೌನ್ಗಿಂತ ಮುಂಚೆ ಏನಾದರೂ LY ಇರುವಂಥ ಪದ ಇದ್ದರೂ ಕೂಡ ನಾವು ಅದನ್ನು ಅಡ್ಜೆಕ್ಟಿವ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಲಾಸ್ಟ್ ಪ್ರಿಪೇಟ್ರಿಯಲ್ಲಿ ನಿಮಗೆ ಹೋಮ್ಲಿ ಫುಡ್ ಅಂತೇಳಿ ಒಂದು ಸೆಂಟೆನ್ಸಲ್ಲಿ ಬಂದಿತ್ತು. ಅದು ಫುಡ್, ಅದು ನೌನ್. ಎಂತಹ ಫುಡ್ ಅದು? ಹೋಮ್ಲಿ. LY ಇಂದ ಎಂಡ್ ಆಗಿದ್ರು ಕೂಡ ಅದು ಕೂಡ ಅಬ್ಜೆಕ್ಟಿವ್ ಆಗಿತ್ತು. ಹಾಗಾಗಿ ನಾವು ಬ್ಲೈಂಡಾಗಿ ಆನ್ಸರ್ನ ಹೇಳಬಾರ್ದು. ಸೊ ಕೊನೆ ಪದ ಏನಾದರೂ LY ಇದ್ದರೆ ಮ್ಯಾಕ್ಸಿಮಮ್ ಟೈಮ್ ಅದು ಅಡ್ವರ್ಬ್ ಆಗಿರುತ್ತೆ. ಸೊ ಒಂದು ನೌನ್ಗಿಂತ ಮುಂಚೆ ಇದ್ದರೆ ಬರೀ LY ಇಂದ ಎಂಡ್ ಆಗಿರೋದಲ್ಲ, ಬೇರೆ ತುಂಬ ಪದಗಳು ಬರುತ್ತೆ. ಈಗ ಎಕ್ಸಾಂಪಲ್, ಆರ್ನಮೆಂಟ್ ಎಂಥದ್ದು? ಗೋಲ್ಡನ್ ಆರ್ನಮೆಂಟ್. ಗೋಲ್ಡನ್ ಅಂತೇಳಿ ಅನ್ನೋದು ಕೂಡ ಅದು ಅಬ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ 9th ಕ್ವಶನ್. ಸೊ ಇಲ್ಲೇನು ಕೇಳಿದ್ದಾರೆ, ಲಿಂಕರ್. ಸೊ ಸೆಂಟೆನ್ಸ್ ಏನಿದೆ, ಬೋತ್ CV ರಾಮನ್ ಡ್ಯಾಶ್ ವಿಕ್ರಮ್ ಸಾರಾಭಾಯ್ ಆರ್ ಗ್ರೇಟ್ ಸೈಂಟಿಸ್ಟ್. ಅವರಿಬ್ಬರ ಬಗ್ಗೆ ಕೇಳಿದ್ದಾರೆ ಅಂತ ಹೇಳಿದಾಗ ಯೂಶ್ವಲಾಗಿ ಹಿಯರ್ ಕಮ್ಸ್ ಆ್ಯಂಡ್ ಅಂಡ್ ಅನ್ನುವಂಥದ್ದು, ಅವರಿಬ್ಬರು ಕೂಡ ಗ್ರೇಟ್ ಸೈಂಟಿಸ್ಟ್ ಅಂತ. ನೆಕ್ಸ್ಟ್ ಕ್ವಶನ್. ಸೊ ಪ್ರಿಪೋಷನ್, ದಿಸ್ ಈಸ್ ಬೇಸ್ಡ್ ಆನ್ ಪ್ರಿಪೋಷನ್. ಸೊ ವಾಟ್ ಈಸ್ ದ ಸೆಂಟೆನ್ಸ್ ಗಿವನ್ ಹಿಯರ್? ದೇರ್ ಹ್ಯಾಡ್ ಬಿನ್ ಆನ್ ಆಕ್ಸಿಡೆಂಟ್ ವೆನ್ ಸತೀಶ್ ವೆಂಟ್ ಫಾರ್ ಹೈಕಿಂಗ್ ಡ್ಯಾಶ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇನ್ ದ. ಆಕ್ಸಿಡೆಂಟ್ ಆಗಿತ್ತು ಸತೀಶ್ಗೆ. ಯಾರ ಜೊತೆ ಹೋದಾಗ? ಫಾದರ್ ಮತ್ತು ಬ್ರದರ್ ಜೊತೆಗೆ. ಸೊ ಜೊತೆಗೆ ಏನು ಬೇಕಾದರೆ ನಾವು ಯೂಶ್ವಲಾಗಿ ವಿತ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಆನ್ಸರ್ ವಿತ್. ನೆಕ್ಸ್ಟ್ 11th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಫಾರ್ಮ್ ಆಫ್ ವರ್ಬನ್ನು ನಾವು ಬರೀಬೇಕು. ಇಲ್ಲಿ ನೋಡಿ, ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಅಂತೇಳಿ ಅಂದಾಗ ಸೊ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ನಿಮಗೆ ಇಲ್ಲಿ ಬಿ ಕೊಡ್ತಾರೆ, ಬಿ ಆದಮೇಲೆ ಒಂದು ವರ್ಬನ್ನು ಕೊಡ್ತಾರೆ. ಸೊ ನಾವು ಆನ್ಸರ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಬಿ ಅಂತೇಳಿದರೆ 5 ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ. ಯಾವುದ್ಯಾವುದು 5 ಹೆಲ್ಪಿಂಗ್ ವರ್ಬ್ಸ್ ಅಂತೇಳಿದರೆ, ಯಾಮ್, ಈಸ್ ಅಥವಾ ಆರ್ ಮತ್ತು ವಾಸ್, ವರ್. ಇವು 5 ಬಿ ಫಾರ್ಮ್ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾಮ್, ಈಸ್, ಆರ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಮತ್ತು ವಾಸ್, ವರ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಆಗುತ್ತೆ. ನಾವೇನು ಮಾಡ್ತೀವಿ ಅಂತೇಳಿದರೆ, ಫಸ್ಟ್ ಆನ್ಸರ್ ಮಾಡಬೇಕಾದ್ರೆ ಕೊಟ್ಟಿರುವಂಥ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಆಯಿತಾ ಪಾಸ್ಟ್ ಟೆನ್ಸ್ ಆಯಿತಾ ಅಂತ ನೋಡ್ಕೋಬೇಕಾಗುತ್ತೆ. ಸೆಂಟೆನ್ಸಲ್ಲಿ ಕ್ಲೂ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ನೋಡಿ, ವೆನ್ ಅಂತೇಳಿದೆ, ಯೂಶ್ವಲಾಗಿ ವೆನ್ನನ್ನು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ನಾವು ನೋಡ್ಬೋದು, ಇಲ್ಲಿ ವೆಂಟ್ ಅಂತೇಳಿ. ವೆಂಟ್ ಅಂದರೆ ಯೂಶ್ವಲಾಗಿ ಗೋದು ವಿ ಟು ಫಾರ್ಮ್ ಆಲ್ರೆಡಿ ನಡೆದಿದೆ. ಹಾಗಾಗಿ ನಾವಿಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ದ ಸಬ್ಜೆಕ್ಟ್ ಹಿಯರ್? ದ ಡಾಕ್ಟರ್. ದ ಡಾಕ್ಟರ್ ಈಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಒಬ್ಬರೇ ಇದ್ದಾರೆ. ಒಬ್ಬರೇ ಇದ್ದಾಗ ನಾವು ಯೂಶ್ವಲಾಗಿ ವಾಸನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ದ ಡಾಕ್ಟರ್ ವಾಸ್ ಅಂತೇಳಿ ಬರಿತೀವಿ. ಬಿ ಫಾರ್ಮ್ ಕೊಟ್ಟಾಗ ಈ ಥರ ಇದರಲ್ಲಿ ಒಂದು ಬರೀಬೇಕು. ಆಮೇಲೆ ಏನು ಮಾಡ್ತೀವಿ, ಇಲ್ಲಿ ಮೇನ್ ವರ್ಬ್ ಕೊಟ್ಟಿರ್ತಾರಲ್ಲ ಅದನ್ನು ಯೂಶ್ವಲಾಗಿ ಆ್ಯಕ್ಟಿವೈಸ್ ಸೆಂಟೆನ್ಸಲ್ಲಿ ಕೊಟ್ಟರೆ ನಾವು ಅದನ್ನು ING ಫಾರ್ಮ್ ಬರೀಬೇಕು. ಏನೇ ಇರಲಿ, ಗೋ ಇದ್ದರೆ ಗೋಯಿಂಗ್ ಬರೀಬೇಕು, ಕಮ್ ಇದ್ದರೆ ಕಮಿಂಗ್ ಅಂತೇಳಿ ಬರಿತೀವಿ. ಈ ಥರ ಒಂದು ಬಿ ಫಾರ್ಮ್ ವರ್ಬನ್ನು ಯೂಸ್ ಮಾಡಿ ಮೇನ್ ವರ್ಬ್ ING ಫಾರ್ಮನ್ನು ಬರೀಬೇಕು. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಂದರೆ ಪಾಸ್ಟ್ ಟೆನ್ಸಲ್ಲಿದೆ, ವಾಸ್ ಟ್ರೀಟಿಂಗ್ ಅಂತೇಳಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 12th ಒನ್, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್.
ಸೊ ಏನಿದೆ ಸೆಂಟೆನ್ಸ್, ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್ ಎಜುಕೇಟ್ ಅಂತೇಳಿದೆ. ಸೊ ಯೂಶ್ ಲೈಕ್ ಗುಡ್ ಎಜುಕೇಷನ್ ಅಂತಲೇ ಆಗುತ್ತೆ. ಸೊ ಎಜುಕೇಟ್ಗೆ ಎಜುಕೇಟೆಡ್ ಅಂತಲೂ ಸಮ್ಟೈಮ್ಸ್ ಬರುತ್ತೆ. ಸೊ ಈ ಸೆಂಟೆನ್ಸ್ಗೆ ಸೂಟ್ ಆಗುವಂಥದ್ದು ಎಜುಕೇಷನ್ ಅನ್ನುವಂಥದ್ದು. ನೆಕ್ಸ್ಟ್ 13th ಒನ್, ಯೂಸ್ ದ ವರ್ಡ್ ಪ್ರೆಸೆಂಟ್ ಯಾಸ್ ವರ್ಬ್. ಪ್ರೆಸೆಂಟ್ ಅನ್ನುವಂಥ ಪದವನ್ನು ವರ್ಬಾಗಿ ಯೂಸ್ ಮಾಡಬೇಕು. ಸೊ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ದ ಸೇಮ್ ವರ್ಡ್ ಯೂಸ್ಡ್ ಆ್ಯಸ್ ನೌನ್. ಸೊ ನೌನಲ್ಲಿ ಸ್ವಂತ ವಾಕ್ಯದಲ್ಲಿ ನಾವು ಅದನ್ನು ಯೂಸ್ ಮಾಡಿ ಅಂತಲೇ ಹೇಳ್ಬೋದು. ಈಗ ನಮಗಿಲ್ಲಿ ಕೇಳಿರೋದು ಪ್ರೆಸೆಂಟ್ ಅನ್ನುವಂಥ ಪದವನ್ನು ವರ್ಬ್ ಆಗಿ ಯೂಸ್ ಮಾಡಬೇಕು ಅಂತ. ವರ್ಬ್ ಆಗಿ ಯೂಸ್ ಮಾಡಬೇಕಂದ್ರೆ ನಾವು ಜನರಲ್ ಆಗಿ ಕನ್ಫ್ಯೂಷನ್ ಆಗಬಾರ್ದು ಮಕ್ಕಳಿಗೆ ಅಂತೇಳಿದ್ರೆ, ಫಸ್ಟ್ ಸಬ್ಜೆಕ್ಟ್ ಒಂದು ಐ ಅಂತೇಳಿ ನೀವು ತೊಗೋಬೋದು. ಯಾವುದಾದ್ರೂ ಸಬ್ಜೆಕ್ಟ್ ತೊಗೋಬೋದು, ಆದರೆ ಐ ಅಂತೇಳಿ ತೊಗೊಂಡ್ರೆ ಈಸಿ ಅನಿಸುತ್ತೆ. ಐ ಆಮೇಲೆ ಏನು ಮಾಡ್ತೀವಿ, ಅಲ್ಲಿ ಏನು ವರ್ಬ್ ಕೊಟ್ಟಿರ್ತಾರೆ ಆ ವರ್ಬನ್ನು ನಾವು ಬರೀಬೇಕಾಗುತ್ತೆ. ಪ್ರೆಸೆಂಟ್ ಅಂತೇಳಿದೆ, ಪ್ರೆಸೆಂಟನ್ನು ನೀವು ಪ್ರೆಸೆಂಟ್ ಟೆನ್ಸ್ ಆದರೂ ಬರೀರಿ, ಇದು ಪಾಸ್ಟ್ ಟೆನ್ಸ್ ಪ್ರೆಸೆಂಟೆಡ್ ಆದರೂ ಬರಿಬೋದು, ಐ ಪ್ರೆಸೆಂಟೆಡ್. ಆಮೇಲೆ ಮುಂದೆ ಏನು ಅನಿಸುತ್ತೆ ಸ್ವಲ್ಪ ಆಬ್ಜೆಕ್ಟನ್ನು ಬರೀರಿ. ಐ ಪ್ರೆಸೆಂಟೆಡ್, ನಾನು ಪ್ರೆಸೆಂಟ್ ಮಾಡಿದೆ ಏನು, ಸೆಮಿನಾರ್ ಎಸ್ಟರ್ಡೇ, ನಾನು ಸೆಮಿನಾರನ್ನು ಪ್ರೆಸೆಂಟ್ ಮಾಡಿದ್ದೆ, ಅಥವಾ ಐ ಪ್ರೆಸೆಂಟೆಡ್ ಮೈ ರಿಪೋರ್ಟ್, ಈ ಥರ ನೀವು ಹೇಳ್ಬೋದು. ನೆಕ್ಸ್ಟ್ 14th ಒನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್. ಪಾಸಿಟಿವ್ ಡಿಗ್ರಿ ಕೇಳಿದ್ದಾರೆ. ಪಾಸಿಟಿವ್ ಡಿಗ್ರಿ ಅಂತೇಳಿ ಅಂದಾಗ ಸೊ ಕೆಲವೊಂದು ಪಾಸಿಟಿವ್ ಡಿಗ್ರಿಯಲ್ಲಿ ಕೆಲವೊಂದು ಪದಗಳು ಬರುತ್ತೆ. ಏನೇನು ಪದಗಳು ಕಾಮನ್ ಆಗಿ ಬರಬೇಕು ಅಂತೇಳಿ ನೆನಪಿರ್ಬೇಕು ನಿಮಗೆ. ಸ್ಟಾರ್ಟಿಂಗ್ ಸೆಂಟೆನ್ಸಲ್ಲಿ ನೋ ಅದರ್ ಅಂತೇಳಿ ಬರುತ್ತೆ. ಆಮೇಲೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ಆ್ಯಸ್, ಮತ್ತು ಒಂದು ಪದ ಆದಮೇಲೆ ಆ್ಯಸ್ ಬರುತ್ತೆ. ಇದು ಪಾಸಿಟಿವ್ ಡಿಗ್ರಿಲಿರುವಂತಹ ಪದಗಳು. ನಮಗೆ ಯಾವ ಸೆಂಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತೇಳಿದರೆ ಕಂಪೇರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ, ದ್ಯಾನ್ ಎನಿ ಎದರ್. ನಾವು ಬೇರೆ ಯಾವುದೇ ಸೆಂಟೆನ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಈ ದ್ಯಾನ್ ಏನಿದ್ರು ಅಂತ ಪದವನ್ನು ನಾವು ತೆಗಿಬೇಕಾಗುತ್ತೆ. ಈಗ ಪಾಸಿಟಿವ್ ಡಿಗ್ರಿಗೆ ನಾವು ಸ್ಟಾರ್ಟಿಂಗ್ ಏನು ಬರೀಬೇಕು, ನೋ ಅದರ್ ಅಂತೇಳಿ ಬರೀತೀವಿ. ಸೊ ನೋ ಅದರ್ ಅಂತೇಳಿ ಇಲ್ಲಿ ನೋಡಿ ಪಾಸಿಟಿವ್ ಡಿಗ್ರಿ ಸ್ವಲ್ಪ ಉಲ್ಟಾ ಆಗುತ್ತೆ. ಯಾವುದು ಸೂಪರ್ಲೇಟಿವ್ ಡಿಗ್ರಿ ಮತ್ತು ಕಂಪೇರಿಟಿವ್ ಡಿಗ್ರಿ ಕಂಪೇರ್ ಮಾಡಿದರೆ ಸಬ್ಜೆಕ್ಟ್ಸ್ ಇಲ್ಲಿ ಉಲ್ಟಾ ಪುಲ್ಟಾ ಇರುತ್ತೆ. ಲಾಸ್ಟ್ ಇರೋಂಥ ಪಾರ್ಟನ್ನು ಫಸ್ಟಿಗೆ ಬರೀಬೇಕು, ಫಸ್ಟ್ ಇರೋ ಪಾರ್ಟನ್ನು ಲಾಸ್ಟಿಗೆ ಬರಿತೀವಿ. ನೋ ಅದರ್ ಅಂತೇಳಿ ಬರೆದ ಮೇಲೆ ಪಾಸಿಟಿವ್ ಕಂಪೇರಿಟಿವಿಂದ ಅಥವಾ ಸೂಪರ್ಲೇಟಿವಿಂದ ನಾವು ಬರೀಬೇಕಾದ್ರೆ ಲಾಸ್ಟ್ ಪಾರ್ಟನ್ನು ನೆಕ್ಸ್ಟ್ ಫಸ್ಟಿಗೆ ಬರೀಬೇಕಾಗುತ್ತೆ ನೋ ಅದರ್ ಆದಮೇಲೆ. ಸೊ ನೋ ಅದರ್ ಆದಮೇಲೆ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಅಂತೇಳಿ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಈಸಿ ಇದೆ, ಈಸಿ ಯೂಸ್ ಮಾಡ್ತೀವಿ. ಆಮೇಲೆ ಸೊ ಇಲ್ಲಿ ಮೋರ್ ಪಾಪ್ಯುಲರ್ ಅನ್ನುವಂಥದ್ದು ಕಂಪೇರಿಟಿವ್ ಅಡ್ಜೆಕ್ಟಿವ್ ಇದೆ, ಅದರದ್ದು ಪಾಸಿಟಿವ್ ಏನಾಗುತ್ತೆ, ಪಾಪ್ಯುಲರ್. ಪಾಸಿಟಿವ್ ಪಾಪ್ಯುಲರ್ ಆಗುತ್ತೆ, ಮೋರ್ ಪಾಪ್ಯುಲರ್. ಸೂಪರ್ಲೇಟಿವಲ್ಲಿ ದ ಮೋಸ್ಟ್ ಪಾಪ್ಯುಲರ್ ಅಂತೇಳಿ ಆಗುತ್ತೆ. ಯಾಸ್ ಪಾಪ್ಯುಲರ್ ಯಾಸ್ ಅಂತೇಳಿ ಬರೆದು ಸಬ್ಜೆಕ್ಟನ್ನು ನೆಕ್ಸ್ಟ್ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ 15th ಒನ್, ಪ್ಯಾಸಿವ್ ವಾಯ್ಸ್. ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ಸ್. ಸೊ ಇಲ್ಲಿ ನೋಡಿ ಈ ಸೆಂಟೆನ್ಸ್ ಯಾವುದು ಪಾಸ್ಟ್ ಸಿಂಪಲ್ ಟೆನ್ಸಲ್ಲಿದೆ. ಇದು ಮಕ್ಕಳಿಗೆ ಟೆನ್ಸ್ ಅಂದಾಗ ಟೆನ್ಷನ್ ಆಗುತ್ತೆ, ಹಾಗಾಗಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನು ಮಾಡಬೇಕಾಗುತ್ತೆ, ಕೊಟ್ಟಿರೋ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದರೆ ಬೇರೆ ಬೇರೆ ಆನ್ಸರ್ ಬರುತ್ತೆ. ಆದರೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋದು ಜಾಸ್ತಿ ಕೊಡ್ತಾ ಇದ್ದಾರೆ. ಸೆಂಟೆನ್ಸಲ್ಲಿ ಏನಾದರೂ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಅಲ್ಲಿರುವಂಥ ಮೇನ್ ವರ್ಬ್ ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಕೊಟ್ಟಿದ್ದಾರೆ, ಅದು ಪ್ರೆಸೆಂಟ್ ಟೆನ್ಸ್ ಆದರೂ ಆಗಿರುತ್ತೆ, ಇಲ್ಲಾಂದರೆ ಪಾಸ್ಟ್ ವರ್ಬ್ ಅಂದರೆ V1 ಫಾರ್ಮ್ ಇರುತ್ತೆ, ಇಲ್ಲಾಂದರೆ V2 ಫಾರ್ಮ್ ಇರುತ್ತೆ. ಯೂಶ್ವಲಾಗಿ ಯಾವುದೇ ಒಂದು ವರ್ಬ್ಗೆ ED ಫಾರ್ಮ್ ಇದ್ದರೆ ಅದು ಯೂಶ್ವಲಾಗಿ V2 ಫಾರ್ಮ್ ಇರುತ್ತೆ. ಇಲ್ಲಿ ನೋಡಿ ಅಕಸ್ಮಾತಾಗಿ ಕೊಟ್ಟಿರೋ ಮೇನ್ ವರ್ಬ್ ಏನಾದರೂ V1 ಫಾರ್ಮ್ ಇದ್ದರೆ ಆವಾಗ ನಾವು ಹೆಲ್ಪಿಂಗ್ ವರ್ಬ್ ಏನು ಯೂಸ್ ಮಾಡಬೇಕು, ಯಾಮ್, ಈಸ್ ಅಥವಾ ಆರನ್ನು ಯೂಸ್ ಮಾಡಬೇಕಾಗುತ್ತೆ. ಪಾಸ್ಟ್ ಟೆನ್ಸ್ ಅಥವಾ V2 ಫಾರ್ಮ್ ಏನಾದರೂ ಇದೆ ಅಂತೇಳಿ ಅಂದಾಗ ನಾವು ಏನು ಯೂಸ್ ಮಾಡಬೇಕು, ಹೆಲ್ಪಿಂಗು ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕು. ನಾನು ಆಗಲೇ ಮೇಲ್ಗಡೆ ಕಾನ್ಸೆಪ್ಟಲ್ಲೂ ಹೇಳಿದೆ. ಸೊ ಈಗ ನಿಮಗೆ ಕೊಟ್ಟಿರೋ V2 ಫಾರ್ಮ್ ಇರೋದ್ರಿಂದ ವಾಸ್ ಅಥವಾ ವರನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಆನ್ಸರ್ ಏನಾಗುತ್ತೆ, ಫಸ್ಟು ಪ್ಯಾಸಿವೈಸ್ ಮಾಡಬೇಕಾದ್ರೆ ನಿಮಗೆ ಐಡಿಯಾ ಇರುತ್ತೆ. ಆಬ್ಜೆಕ್ಟನ್ನು ಫಸ್ಟ್ ಬರಿತೀವಿ. ಆಬ್ಜೆಕ್ಟ್ ಏನಿದೆ ದ ಅವಾರ್ಡ್ಸ್ ಅಂತೇಳಿದೆ. ಅವಾರ್ಡ್ಸ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ವಿ ಹ್ಯಾವ್ ಟು ಯೂಸ್ ವರನ್ನು ಯೂಸ್ ಮಾಡಬೇಕಾಗುತ್ತೆ, ವರ್. ಆಮೇಲೆ ಮೇನ್ ವರ್ಬ್ ಡಿಸ್ಟ್ರಿಬ್ಯೂಟೆಡ್ V3 ಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ಆಗುತ್ತೆ. ಮತ್ತು ಸಬ್ಜೆಕ್ಟನ್ನು ಬರೆಯೋಕ್ಕಿಂತ ಮುಂಚೆ ಬೈ ಅಂತೇಳಿ ನಾವು ಆ್ಯಡ್ ಮಾಡ್ತೀವಿ. ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಅಂತೇಳಿ ಆಗುತ್ತೆ. ನೆಕ್ಸ್ಟ್ 16th ಒನ್, ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕು ಕೊಟ್ಟಿರುವಂತಹ ಸೆಂಟೆನ್ಸನ್ನು. ಏನು ಕೊಟ್ಟಿದ್ದಾರೆ, ಪ್ರಕಾಶ್ ಹೇಳಿರೋದು ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇ ಅಂತೇಳಿ ಜ್ಯೋತಿ ಕೇಳಿದ್ದಾರೆ. ಸೊ ಅಲ್ಲಿ ಆನ್ಸರ್ ಅರ್ಧ ಕೊಟ್ಟಿದ್ದಾರೆ ನಿಮಗೆ, ಪ್ರಕಾಶ್ ಆಸ್ಕಡ್ ಜ್ಯೋತಿ. ನೋಡಿ ಆಸ್ಕಡ್ ಅಂತೇಳಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕೊಟ್ಟಿರೋದು ಕ್ವಶನ್ ಇದೆ, ಸ್ಟೇಟ್ಮೆಂಟ್ ಇಲ್ಲ. ಸ್ಟೇಟ್ಮೆಂಟ್ ಇದ್ದರೆ ಟೋಲ್ಡ್ ಅಂತೇಳಿ ಬರುತ್ತೆ, ಇಲ್ಲಾಂದರೆ ಆಸ್ಕಡ್ ಅಂತೇಳಿ ಬರುತ್ತೆ. ಸೊ ಆಮೇಲೆ ಕ್ವಶನ್ ಇದ್ದಾಗ ಎರಡು ಥರ ಕ್ವಶನ್ ಬರುತ್ತೆ, ಎಸ್ ಆರ್ ನೋ ಕ್ವಶನ್ ಅಥವಾ WH ಕ್ವಶನ್ ಅಂತೇಳಿ ನೋಡ್ಕೊತೀವಿ. ಇಲ್ಲಿ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುವಂತಹ ಕ್ವಶನ್ಸನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಎಸ್ ಆರ್ ನೋ ಕ್ವಶನ್ ಇದ್ದಾಗ ನಾವೇನು ಮಾಡ್ತೀವಿ, ಇಲ್ಲಿ ಇಫ್ ಅಂತೇಳಿ ಯೂಸ್ ಮಾಡಬೇಕಾಗುತ್ತೆ, ಒಂದು ಲಿಂಕರ್ನ. ಇಫ್ ಯೂಸ್ ಮಾಡಿಬಿಟ್ಟು ಇವೆರಡನ್ನು ಇಂಟರ್ಚೇಂಜ್ ಮಾಡಬೇಕು. ಫಸ್ಟು ಯುವನ್ನು ಚೇಂಜ್ ಮಾಡಬೇಕು ನಾವು, ಆಮೇಲೆ ಆರನ್ನು ಚೇಂಜ್ ಮಾಡಬೇಕು. ಯು ಅಂದರೆ ಯಾರಿಗೆ ಸಂಬಂಧಪಡುತ್ತೆ, ಸೊ ಇಟ್ ರೆಫರ್ಸ್ ಟು ಲಿಸ್ನರ್. ಲಿಸ್ನರ್ ಯಾರು, ಜ್ಯೋತಿ, ಹುಡುಗಿ ಇದ್ದಾಳೆ. ಸೊ ವಿ ವಿಲ್ ಯೂಸ್ ಶೀಯನ್ನು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ, ಆರ್ ಇದೆ.
ಸೊ ಆರ್ ಅನ್ನೋದು ಬಿ ಫಾರ್ಮ್ ಪ್ರೆಸೆಂಟ್ ವರ್ಬ್ ಇದೆ. ಪ್ರೆಸೆಂಟ್ ಒನ್ಸ್ ಇರೋದೆಲ್ಲ ನಾವು ಪಾಸ್ಟ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಯಾಮ್ ಈಸ್ ಆರ್ ಏನಾದರೂ ಸೆಂಟೆನ್ಸಲ್ಲಿ ಬಂದರೆ ಅವಾಗ ನಾವು ವಾಸ್ ಅಥವಾ ವರನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಶಿ ಸಿಂಗುಲರ್ ಇರೋದ್ರಿಂದ ವಾಸ್ ಅಂತ ಯೂಸ್ ಮಾಡ್ತೀವಿ. ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್. ಟುಡೇ ಇದ್ದಿದ್ದನ್ನು ನಾವು ದಟ್ ಡೇ ಅಂತೇಳಿ ಬರಿತೀವಿ. ನೆಕ್ಸ್ಟ್, ಈ ಕಾನ್ಸೆಪ್ಟ್ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು ವೀಡಿಯೋಸಲ್ಲಿ, ಮುಂಬರುವಂಥ ವೀಡಿಯೋಸಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಡೀಟೇಲಾಗಿ ಸ್ಟಡಿ ಮಾಡೋಣ. ಎಲ್ಲೋದ್ರ ಬಗ್ಗೆ ಡೀಟೇಲ್ಡ್ ಆಗಿರುವಂಥ ಕೆಲವೊಂದು ವೀಡಿಯೋಸನ್ನು ತರೋಣ ಅಂತೇಳಿ ಪ್ಲ್ಯಾನ್ ಇದೆ. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋನ ನೋಡಿ ಏನು ಅನಿಸುತ್ತೆ ಸ್ವಲ್ಪ ಸಜೆಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಥರ್ಡ್ ಮೇನಲ್ಲಿ. ಸೊ ದಿಸ್ ಈಸ್ ದ ಎಡಿಟಿಂಗ್ 17th ಕ್ವಶನ್. ಸೊ ಏನು ನಾವು ಸೆಂಟೆನ್ಸ್ ನೋಡೋಕ್ಕಿಂತ ಮುಂಚೆ ಫಸ್ಟು ಏನು ಕ್ಲೂ ಕೊಟ್ಟಿದ್ದಾರೆ ನೋಡೋಣ. ಸೊ ಅಡ್ವರ್ಬಲ್ ಮಿಸ್ಟೇಕ್ ಅಂತೇಳಿ ಕೊಟ್ಟಿದ್ದಾರೆ. ಒಂದು ಅಡ್ವರ್ಬಲ್ ಮಿಸ್ಟೇಕ್ ಕೊಟ್ಟಿದ್ದಾರೆ, ಇನ್ನೊಂದು ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಇದೆ ಇಲ್ಲಿ. ಅಡ್ವರ್ಬಲ್ ಮಿಸ್ಟೇಕ್ ಅಂತ ಹೇಳಿದ್ರೆ ಯಾವುದೋ ಒಂದು ಪದಕ್ಕೆ ಅಡ್ವರ್ಬ್ ಬಂದರೆ ಲಾಸ್ಟಿಗೆ ಎಲ್ ವೈ ಸೇರಿಸ್ಬೇಕು ಅಂತ ಒಂದು ಐಡಿಯಾ ಇರಲಿ. ಕ್ಯಾಪಿಟಲ್ ಲೆಟರ್ ಅಂದರೆ ಗೊತ್ತಿದೆ ನಿಮಗೆ. ಈಗ ಈ ಸೆಂಟೆನ್ಸಲ್ಲಿ ಇಟ್ ಈಸ್ ದಿಸ್ ಬಾಯ್ ನಾವು ಪಾಪ್ಯುಲರ್ ನೋನ್ ಅಂತೇಳಿ ಈ ಥರ ಕೊಟ್ಟಿದ್ದಾರಲ್ಲ, ಇದಕ್ಕೆ ಎಲ್ ವೈ ಎಲ್ಲಿ ಸೇರಿಸ್ಬೇಕು ಅಂತೇಳಿ ನೋಡ್ಕೋಬೇಕು. ಯೂಶ್ವಲಾಗಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಪಾಪ್ಯುಲರ್ ಇರೋದು ಏನಾಗಬೇಕು, ಪಾಪ್ಯುಲರ್ಲಿ ಅಂತೇಳಿ ಆಗಬೇಕಾಗುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಲೆಟರ್ ಅಂತ ಹೇಳಿದರೆ ಸೊ ಸೆಂಟೆನ್ಸ್ ಸ್ಟಾರ್ಟಿಂಗ್ ಯೂಸ್ ಮಾಡ್ತೀವಿ. ಮತ್ತು ಪ್ರಾಪರ್ ನೌನ್ ಇದ್ದಾಗ ಇಲ್ಲಿ ಸತೀಶ್ ಗುಜ್ರಾಲ್ ಅಂತೇಳಿ ಒಂದು ಹೆಸರು ಬಂದಾಗ ನಾವು ಸೊ ಕ್ಯಾಪಿಟಲ್ ಲೆಟರ್ ಇರಬೇಕು. ಎರಡು ಹೆಸರು ಇದ್ದರೂ ಕೂಡ ಎರಡು ಲೆಟ್ರದ್ದು ಎರಡೂ ವರ್ಡ್ದು ಮೊದಲ ಲೆಟರ್ಸ್ ಏನಾಗಬೇಕು, ಕ್ಯಾಪಿಟಲ್ ಲೆಟರ್ ಆಗಬೇಕು. ಇಲ್ಲಿ ಗುಜ್ರಾಲ್ ಜಿ ಕ್ಯಾಪಿಟಲ್ ಲೆಟರ್ ಆಗಬೇಕಾಗುತ್ತೆ. ನೆಕ್ಸ್ಟ್ 18th ಕ್ವಶನ್. ಸೊ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಬಗ್ಗೆ ಕೇಳಿದ್ದಾರೆ. ಸೊ ಅವಾಗ ನಾವು ಏನು ಹೇಳ್ತೀವಿ, ಸೊ ಅವನು ತನ್ನ ಲ್ಯಾಂಡನ್ನು ಹಿ ಹ್ಯಾಡ್ ಅಗ್ರೀಡ್ ಟು ಸೆಲ್ ಹಿಸ್ ಲ್ಯಾಂಡ್ ಫಾರ್ $1,200. $1,200ಗೆ ಅವನು ಒಪ್ಕೊಂಡಿದ್ದ. ಆದರೆ ಸೊ ಅಮೇರಿಕನ್ಸ್ ಏನು ಮಾಡ್ತಾರೆ, ಸೊ ವೆನ್ ದೇ ನ್ಯೂ ಅಬೌಟ್ ದಟ್ ಹಿ ಹ್ಯಾಡ್ ಎಕ್ಸ್ಟ್ರಾ ಲ್ಯಾಂಡ್, ಸೊ ದೇ ಆಫರ್ಡ್ ಡಬಲ್ ಅಮೌಂಟ್, ಅವನಿಗೆ ಡಬಲ್ ಅಮೌಂಟನ್ನು ಕೊಡ್ತಾರೆ. ಸೊ ಆದರೆ ಅವನು ಏನು ಮಾಡ್ತಾನೆ, ಅದನ್ನು ರೆಫ್ಯೂಸ್ ಮಾಡ್ತಾನೆ. ಈ ರೆಫ್ಯೂಸ್ ಟು ರಿಸೀವ್ ಎಕ್ಸ್ಟ್ರಾ ಅಮೌಂಟ್, ಅವನು ಬೇಡ ಅಂತ ಹೇಳ್ತಾನೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಹಿಮ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ನೆಕ್ಸ್ಟ್ 19th ಕ್ವಶನ್. 14th ಅಮೆಂಡ್ಮೆಂಟ್ ಆ್ಯಂಡ್ ಮಹಾತ್ಮ ಫೂಲೆ, ಹೌ ದೇ ಇನ್ಫ್ಲುಯೆನ್ಸ್ಡ್ ಆನ್ ಡಾಕ್ಟರ್ ಅಂಬೇಡ್ಕರ್, ಹೇಗೆ ಅವರು ಇನ್ಫ್ಲುಯೆನ್ಸ್ ಮಾಡಿದ್ರು ಅವರನ್ನು ಅಂತ. ಹಾಗಾದರೆ 14th ಅಮೆಂಡ್ಮೆಂಟ್ ಏನು ಮಾಡಿತು ಅಂತ ಹೇಳಿದರೆ, ದಟ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಅಮೇರಿಕ ಸಂವಿಧಾನದ 14ನೇ ತಿದ್ದುಪಡಿ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಏನು ಕೊಡುತ್ತೆ, ಫ್ರೀಡಮನ್ನು ಕೊಡುತ್ತೆ. ನೆಕ್ಸ್ಟ್, ಮಹಾತ್ಮ ಫೂಲೆ ಅವ್ರ ಮೇಲೆ ಹೇಗೆ ಪ್ರಭಾವ ಬೀರ್ತಾರೆ ಅಂತ ಹೇಳಿದರೆ, ಅವರು ಕೆಲಸ ಮಾಡ್ತಾರೆ ಯಾವುದಕ್ಕೋಸ್ಕರ, ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್, ವರ್ಗರಹಿತ ಸಮಾಜ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಅವರು ವರ್ಕ್ ಮಾಡೋದ್ರಿಂದ ಅವ್ರ ಮೇಲೆ ಪ್ರಭಾವ ಬೀರ್ತಾರೆ. ನೆಕ್ಸ್ಟ್ 20th ಕ್ವಶನ್. ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಬಾಯ್. ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಕ್ವಶನ್ ಕೇರ್ಫುಲ್ಲಿ. ಸೊ ಏನಿದೆ, ಯಾಕೆ ನಾವು ಅವರನ್ನು ಮಲ್ಟಿ ಟ್ಯಾಲೆಂಟೆಡ್ ಬಾಯ್ ಅಂತೇಳಿ ಕರಿತೀವಿ, ಏನಿದೆ ಸೆಂಟೆನ್ಸ್. ಸೊ ಏನಂತ ಹೇಳ್ತೀವಿ, ಯಾಕೆ ಟ್ಯಾಲೆಂಟೆಡ್ ಅಂತ ಹೇಳಿದಾಗ, ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಮತ್ತು ಫಾಸ್ಟೆಸ್ಟ್ ರನ್ನರ್ ಆಗಿದ್ದರು. ಆ್ಯಂಡ್ ಹಿ ವಾಸ್ ಲರ್ನಿಂಗ್ ಸಿತಾರ್ ಲೆಸನ್ಸ್ ವಿತ್ ಸ್ಮಿತಾ. ಆ್ಯಂಡ್ ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನನ್ನು ಕೂಡ ಅವ್ನು ಕಂಪೋಸ್ ಮಾಡೋದು ಕಲ್ತಿದ್ದ. ನೆಕ್ಸ್ಟ್ 21st ಕ್ವಶನ್. ಸೈಂಟಿಸ್ಟ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್, ಯಾಕೆ ನಾವು ಕರಿತೀವಿ, ಯಾಕೆ ಅಂತ ಹೇಳಿದ್ರೆ ಅವರ ಎಲ್ಲ ಕೊಡುಗೆಗಳು ಏನಿದ್ದಾವೆ ಅದನ್ನೆಲ್ಲ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಏನೇನು ಕೊಟ್ಟಿದ್ದಾರೆ ವಿಜ್ಞಾನಿಗಳು ನಮಗೆ. ಸೊ ಟೆಕ್ನಾಲಜೀಸ್ ಆಗಿರ್ಬೋದು, ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅದಾದಮೇಲೆ ಮೆಡಿಸಿನ್ಸ್, ಆ್ಯಂಟಿಬಯೋಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಸಿಂಥೆಟಿಕ್ ಫೈಬರ್ಸ್, ಬಯೋಟೆಕ್ನಾಲಜಿ, ನ್ಯೂ ಸೋರ್ಸಸ್ ಆಫ್ ಎನರ್ಜಿ, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಗ್ರೀನ್ ರೆವಲ್ಯೂಷನ್, ಇವೆಲ್ಲವೂ ಅವರ ಕೊಡುಗೆಗಳಾಗಿರೋದ್ರಿಂದ ಸೊ ನಾವು ಅವರನ್ನು ಪ್ರಾಕ್ಟಿಕಲ್ ಪೀಪಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 22nd ಕ್ವಶನ್. ಹೌ ಡಸ್ ಪೊಯೆಟ್ ಡಿಸ್ಕ್ರೈಬ್ ಅರ್ತ್. ಸೊ ಐ ಆಮ್ ದ ಲ್ಯಾಂಡ್ ಸಮ್ಮರಿನ ನೀವು ಕಲಿತ್ರೆ ಸಾಕು, ಒಂದು 8 to 10 ಲೈನ್ಸನ್ನು ನೀವು ಕಲಿಬೇಕಾಗುತ್ತೆ. ಯಾಕೆ ಜನರು ಏನು ಮಾಡ್ತಾರೆ, ಮ್ಯಾನ್ ಬೈ ಆ್ಯಂಡ್ ಸೆಲ್ಸ್ ದ ಲ್ಯಾಂಡ್, ಅದಾದಮೇಲೆ ಡಿಗ್ಸ್ ದ ಲ್ಯಾಂಡ್. ಸೊ ಚಿಲ್ಡ್ರನ್ ಏನು ಮಾಡ್ತಾರೆ, ಪ್ಲೇ ಡ್ಯಾನ್ಸ್. ಸೊ ಮತ್ತು ಮೆನ್ ಏನು ಮಾಡ್ತಾರೆ ಅಂದರೆ ಫೈಟ್ ಫಾರ್ ದ ಲ್ಯಾಂಡ್. ಸೊ ಈ ಥರ ಎಲ್ಲ ನಾವು ಪಾಯಿಂಟನ್ನು ಮೆನ್ಷನ್ ಮಾಡ್ತಾ, ಆದರೂ ಕೂಡ ಸೊ ಭೂಮಿ ಏನು ಮಾಡುತ್ತೆ, ಇಟ್ ಶೋಸ್ ಅ ಲಾಟ್ ಆಫ್ ಪೇಷನ್ಸ್. ಆದರೂ ಕೂಡ ಸೊ ಭೂಮಿಗೆ ತುಂಬ ತಾಳ್ಮೆ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ 23rd. ಸೊ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ, ಹೇಗೆ ಅವರು ಸಹಾಯ ಮಾಡಿದರು ಅಂತ. ಸೊ ಅವ್ರು ಏನು ಮಾಡ್ತಾರೆ, ಹಿ ಕೇಮ್ ಆ್ಯಂಡ್ ಇನ್ಫಾರ್ಮ್ ಅಬೌಟ್ ಪೊಲೀಸ್ ರೈಡ್ ಬಗ್ಗೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ. ಹಿ ಟುಕ್ ದ ಸಿಗ್ನಲ್ ಶೆಲ್ಲಿಂಗ್ ಮಷಿನ್ ಆ್ಯಂಡ್ ಆಲ್ ದ ಪೇಪರ್ಸ್ ಆ್ಯಂಡ್ ಈ ಅಶ್ಯೂರ್ಡ್ ಟು ಗಿವ್ ಬ್ಯಾಕ್ ದ ಸೇಮ್
ಸೊ ಆಫ್ಟರ್ ದ ಪೊಲೀಸ್ ರೇಡ್ ಆದಮೇಲೆ ಮತ್ತೆ ಕೊಡ್ತೀನಿ ಅಂತೇಳಿ ಅವರು ಅಶ್ಯೂರ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಇನ್ನೊಂದು ಕ್ವಶನ್ ಏನಿದೆ, ಡಿಕಿಡೋಲ್ ಮತ್ತು ಪ್ರಿಪರೇಷನ್ ಕೇಳಿದ್ದಾರೆ ಈ ಸಲ. ಅವರು ಹೇಗೆ ಪ್ರಿಪೇರ್ ಆಗಿದ್ದರು ಅಂತ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಏನೇನು ಮಾಡಿದ್ರು, ಶಿ ಗಾಟ್ ಟ್ರೈನಿಂಗ್ ತೊಗೊಂಡಿದ್ರು ಮನಾಲಿಲಿ. ಅದಾದಮೇಲೆ ಸೊ ಅವ್ರು ಏನಂತೇಳಿ ನಂಬಿದ್ರು ಅಂತೇಳಿದ್ರೆ ಅವರಿಗಿರುವಂಥ ಕೆಲವೊಂದು ಕ್ವಾಲಿಟೀಸ್ ಬಗ್ಗೆ ಹೇಳಬೇಕಾಗುತ್ತೆ. ಡಿಟರ್ಮಿನೇಷನ್, ಜಿಲ್ ಆಫ್ ವರ್ಕ್, ಡೆಡಿಕೇಶನ್, ಇವೆಲ್ಲ ಏನು ಮಾಡಿದ್ರು, ಹೆಲ್ಪ್ಡ್ ಹರ್ ಟು ಸ್ಕೋರ್ ಎ ಗ್ರೇಡ್ ತೊಗೊಳಕ್ಕೆ ಅವರು ಅವೆಲ್ಲ ಕ್ವಾಲಿಟೀಸ್ ಎಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಅದಾದಮೇಲೆ ಶಿ ಯೂಸ್ ಟು ಪ್ರಾಕ್ಟೀಸ್ ಫಾರ್ 4 hours ಡೈಲಿ, ಪ್ರತಿದಿನ 4 hours ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೆಕ್ಸ್ಟ್ 24th, ಹನೀಫ್ ವಾಸ್ ಆಲ್ವೇಸ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚಿಯರ್ಫುಲ್ ಥ್ರೂಟ್ ಹಿಸ್ ಲೈಫ್. ಸೊ ಈ ಕ್ವಶನ್ಗೆ ಬೇರೆ ಬೇರೆ ಹತ್ರ ಎಲ್ಲ ಕೇಳ್ತಾರೆ. ಸೊ ಹನೀಫ್ಸ್ ಲೈಫ್ ವಾಸ್ ಏಕ್ದಮ್ ಬಿಂದಾಸ್ ಅಂತೇಳಿ ಕೇಳ್ಬೋದು, ಅಥವಾ ಹಿ ವಾಸ್ ವೇರಿಡ್ ಟ್ಯಾಲೆಂಟ್ ಅಂತೇಳಿ ಬರುತ್ತೆ, ಆ ಥರನೂ ಕೇಳ್ಬೋದು. ಸೊ ಎಲ್ಲದಕ್ಕೂ ಒಂದೇ ಆನ್ಸರ್. ಏನೇನು ಈ ಡಬಲ್ಡ್ ಇನ್ ಆರ್ಟ್ ಅಂತೇಳಿ ಬರಿತೀವಿ, ಸ್ಕೆಚ್ಡ್ ವೆರಿ ವೆಲ್, ಪ್ಲೇಯಿಂಗ್ ಡ್ರಮ್ಸ್, ಸೊ ಮ್ಯೂಸಿಕ್ ಗ್ರೂಪನ್ನು ಫಾರ್ಮ್ ಮಾಡಿದ್ರು, ಇವೆಲ್ಲ ಪಾಯಿಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಏನಿದೆ, ಸೆಕೆಂಡ್ ಮಾನ್ಸ್ಟರ್ ವಾಂಗ್ಜಿಯಾಗೆ ಹೇಗೆ ಪನಿಷ್ಮೆಂಟ್ ಕೊಟ್ಟರು ಅಂದರೆ ಏನಂತೇಳಿ ಅವರು ಪನಿಷ್ಮೆಂಟ್ ಕೊಡ್ತಾರೆ ಅಂತ. ಏನು ಮಾಡ್ತಾರೆ, ಸೆಕೆಂಡ್ ಮಾನ್ಸ್ಟರ್ ಆರ್ಡರ್ಡ್ ವಾಂಗ್ಜಿಯಾ ಟು ಪಾಯ್ಸನ್ ಓಲ್ಡ್ ಗಫರ್ ಶಿಲಾಂಗ್. ಸೊ ಗಫರ್ ಶಿಲಾಂಗನ್ನು ಸಾಯಿಸು ಅಂತ ಹೇಳ್ತಾರೆ. ಸೊ ಆದರೆ ವಾಂಗ್ಜಿಯಾ ಏನು ಮಾಡ್ತಾನೆ, ಹಿ ರಿಜೆಕ್ಟೆಡ್. ಸೊ ಯಾಕೆ ರಿಜೆಕ್ಟ್ ಅಂತೇಳಿ ಹೇಳ್ತಾನೆ ಅವನು ಅಂತೇಳಿದ್ರೆ, ಸೊ ಬಿಕಾಸ್ ಹಿ ಲವ್ಡ್ ಹಿಸ್ ಓನ್ ಗ್ರ್ಯಾಂಡ್ ಪಾ. ಸೊ ಅವನಿಗೆ ಇಷ್ಟ ಇರೋದ್ರಿಂದ ಬೇರೆಯವ್ರನ್ನ ಸಾಯಿಸಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೆಕೆಂಡ್ ಮಾನ್ಸ್ಟರ್ ಏನು ಮಾಡ್ತಾನೆ ಅಂತೇಳಿದ್ರೆ, ವಾಂಗ್ಜಿಯನ್ನು ಬ್ರೆಡ್ ಬ್ಯಾಗನ್ನು ಸೊ ಆಕಾಶದಲ್ಲಿ ಹಾರೋ ಥರ ಮಾಡ್ತಾನೆ, ಅಂದರೆ ಗಾಳಿ ಊದಿ ಅದನ್ನು ಸೊ ಹಾರಿಸ್ತಾನೆ, ಮತ್ತು ಎಲ್ಲ ರಿವರ್ಸ್ ಎಲ್ಲ ಡೆಸರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ 25th, ಸ್ವಾಮಿ ಹೀರೋ ಪಾಠದ್ದು. ಸೊ ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್, ಸ್ವಾಮಿ ಹೇಗೆ ಸಕ್ಸಸ್ಫುಲ್ ಆದರು ಅಂತ. ಏನಂತೇಳಿ, ಟು ಪ್ರೂವ್ ಹಿ ಹ್ಯಾಡ್ ಕರೇಜ್. ಸೊ ಅವನಿಗೆ ಕರೇಜ್ ಇದೆ ಅಂತೇಳಿ ಪ್ರೂವ್ ಮಾಡ್ತಾರೆ ಅವ್ರ ತಂದೆಗೆ. ಹೇಗೆ ಅಂತ ಅಂದರೆ ಸ್ವಾಮಿ ತಂದೆ ಏನು ಮಾಡ್ತಾರೆ, ಹಿ ಚಾಲೆಂಜ್ ಟು ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಆಫೀಸ್ ರೂಮ್. ಸೊ ಆಫೀಸ್ ರೂಮಿಗೆ ಇದು ಮಾಡಿದಾಗ ಅವನೇನು ಮಾಡ್ತಾನೆ, ಹಿ ಟ್ರೈ ಟು ಎಸ್ಕೇಪ್. ಆಫ್ಟರ್ ದಟ್ ಹಿ ಹ್ಯಾಡ್ ಟು ಸ್ಲೀಪ್ ಇನ್ ಆಫೀಸ್ ರೂಮ್. ಅವಾಗ ಏನಾಯಿತು, ವೆನ್ ಹಿ ವಾಸ್ ಸ್ಲೀಪಿಂಗ್, ಸೊ ಹಿ ಸಾ ಅ ಡಾರ್ಕ್ ಫಿಗರ್, ಅವನಿಗೆ ಒಂದು ಡಾರ್ಕ್ ಫಿಗರ್ ಏನೋ ಕಾಣಿಸುತ್ತೆ. ಅದಾದಮೇಲೆ ಹಿ ಥಾಟ್ ಇಟ್ ವಾಸ್ ಡೆವಿಲ್ ಆ್ಯಂಡ್ ಹಿ ಕಾಟ್ ಇಟ್. ಸೊ ಡೆವಿಲ್ ಅಂತೇಳಿ ಅಂದ್ಕೊಂಡು ಅದನ್ನು ಹಿಡಿತಾನೆ, ಬಟ್ ಇಟ್ ವಾಸ್ ಟರ್ನ್ ಟು ಬಿ ಎ ನಟೋರಿಯಸ್ ಬರ್ಗ್ಲರ್. ಆದರೆ ಅವನು ಬರ್ಗ್ಲರ್ ಆಗಿರ್ತಾನೆ. ಸೊ ದೆನ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಈ ಥರ ಅವನು ಸ್ವಾಮಿ ಏನು ಮಾಡ್ತಾನೆ ಅಂತೇಳಿದ್ರೆ, ಸೊ ಓವರ್ ನೈಟಲ್ಲೇ ಹೀರೋ ಆಗ್ತಾನೆ. ಸೊ ಇದು ಏನು ಮಾಡುತ್ತೆ ಅಂದರೆ ಸ್ವಾಮಿಗೆ ಕರೇಜ್ ಇದೆ ಅಂತೇಳಿ ಪ್ರೂವ್ ಆಗುತ್ತೆ ಅಂತ. ನೆಕ್ಸ್ಟ್ ಫಿಸಿಕಲ್ ಅಪಿರಿಯನ್ಸ್ ಆಫ್ ಜಾಸ್ ಪ್ಲೇಯರ್. ಸೊ ನೀವು ಸಮರಿಯನ್ನು ಮಕ್ಕಳಿಗೆ ಕಲಿಸಿರ್ಬೇಕಾಗುತ್ತೆ. ನಿಮ್ಮ ಸ್ಕೂಲಲ್ಲಿ ಸಮರಿ ಎಲ್ಲ ಕಲಿಸಿರ್ತಾರೆ ಟೀಚರ್ಸು, ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 27th, ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ. ಸೊ ದೇರ್ ಇಸ್ ಗಲ್ಪ್ ದ ಟ್ರ್ಯಾಕ್ಸ್ ಪಾಠದ್ದು, ನಾನು ಯಾರಿಗೆ ಫೋನ್ ಮಾಡಲಿ ಅಂತ. ಸೊ ಯಾರು ಹೇಳ್ತಾರೆ ಈ ಮಾತನ್ನು, ಯಾರಿಗೆ ಫೋನ್ ಮಾಡಲಿ ಅನ್ನುವಂಥದ್ದು ಬಾಲೇಶ್ವರ. ಯಾರಿಗೆ ಹೇಳ್ತಾರೆ, ಇದು ರೋಮ ತಲ್ರೇಜಿಗೆ ಹೇಳ್ತಾರೆ. ಅದರ ಪ್ರಶ್ನೆ ಏನು ಕೇಳಿದಾರಲ್ಲಿ, ವಾಟ್ ಡಿಡ್ ದ ಲಿಸ್ನರ್ ಆನ್ಸರ್. ನಾನು ಯಾರಿಗೆ ಫೋನ್ ಮಾಡಲಿ ಅಂತೇಳಿ ಅಂದಾಗ ಲಿಸ್ನರ್ ಅಂದರೆ ರೋಮ ತಲ್ರೇಜ ಏನಂತೇಳಿ ಹೇಳ್ತಾಳೆ ಅಂತ. ಏನು ಹೇಳ್ತಾಳೆ, ರೋಮ ಸೆಟ್ ಟು ಕಾಲ್ ಹರ್ ಬ್ರದರ್ ಆ್ಯಂಡ್ ಗೇವ್ ಹಿಸ್ ನಂಬರ್. ಸೊ ರೋಮ ಏನು ಮಾಡ್ತಾಳೆ, ತನ್ನ ಬ್ರದರ್ ದಿನೇಶ್ಗೆ ಕಾಲ್ ಮಾಡು ಅಂತ ಹೇಳ್ತಾರೆ, ಮತ್ತು ನಂಬರನ್ನು ಕೊಡ್ತಾರೆ ಅಂತ ಏನು ರೆಸ್ಪಾನ್ಸ್ ಮಾಡಿದರು. ನೆಕ್ಸ್ಟ್ ವಾಟ್ ಹ್ಯಾಪೆಂಡ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್. ಆ ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ಏನಾಯಿತು ಅಂತ. ಇದು ಸ್ವಲ್ಪ ಕೆಲವೊಂದು ಸಲ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ, ಒಂಥರ ಇರ್ರೆಲೆವೆಂಟ್ ಕ್ವಶನ್ ಅಂತೇಳಿ ಅನಿಸ್ಬೋದು. ಆದರೆ ಇಲ್ಲಿ ಏನು ಕೇಳಿದ್ದಾರೆ ಅಂತೇಳಿದ್ರೆ, ಟ್ರಕ್ಕಿಂದ ಅಲ್ಲಿ ಹೋದ್ಮೇಲೆ, ಅಲ್ಲಿ ಅಂತೇಳಿದ್ರೆ ಇಲ್ಲಿ ಯಾವುದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನಾಯಿತು ಅಂತ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತೇಳಿದ್ರೆ, ಡಾಕ್ಟರ್ ಅನಿಲ್ ಅಗರ್ವಾಲ್ ಅಡ್ಮಿಟೆಡ್ ರೋಮಾ ವಿತೌಟ್ ಎನಿ ಪೇಪರ್ ವರ್ಕ್. ಯಾವುದೇ ಒಂದು ಪೇಪರ್ ವರ್ಕ್ ಇಲ್ಲದೆ ಇನ್ಸ್ಟೆನ್ಸ್ ಇಂಜುರೀಸ್ ಆಗಿರೋದನ್ನು ನೋಡಿ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಅವರು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 28th, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಸೊ ಈ ಪ್ರಶ್ನೆನ ಯಾರು ಕೇಳ್ತಾರೆ, ನನ್ನ ಮತ್ತು ಸಾವಿನ ಮಧ್ಯೆಗೆ ಆ ಮಗು ನಿಂತ್ಕೋಬೇಕಾ ಅಂತೇಳಿ ಕೇಳುವಂಥದ್ದು. ಯಾರು ಹೇಳ್ತಾರೆ ಈ ಮಾತನ್ನು, ಕೊಲಂಬಸ್. ನಿಮಗೆ ಗೊತ್ತಿದೆ ಇದು. ಹಾಗಾದರೆ ಇಲ್ಲಿ ಚೈಲ್ಡ್, ಆ ಮಗು ಅಂದರೆ ಯಾರನ್ನು ಹೇಳ್ತಿರೋದು, ಪೆಪೆಯನ್ನು. ನೆಕ್ಸ್ಟ್ ವೆನ್ ಡಿಡ್ ದ ಸ್ಪೀಕರ್ ಸೇಸೋ. ಈ ಮಾತನ್ನು ಕೊಲಂಬಸ್ ಯಾವಾಗ ಹೇಳ್ತಾನೆ ಅಂತ. ಯಾವಾಗ ಹೇಳ್ತಾನೆ ಅಂತ ಹೇಳಿದ್ರೆ, ವೆನ್ ಸೇಲರ್ಸ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್. ಸೇಲರ್ಸ್ ಎಲ್ಲ ಕೊಲಂಬಸ್ನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ ಪೆಪೆ ಏನು ಮಾಡ್ತಾನೆ, ಪೆಪೆ ಸ್ಟಾಪ್ಡ್ ದೆಮ್ ಆ್ಯಂಡ್ ಸೆಡ್ ಟು ಕಿಲ್ ಹಿಮ್ ಫಸ್ಟ್. ಸೊ ನನ್ನನ್ನು ಸಾಯಿಸಬೇಕು, ಅವರನ್ನು ಸಾಯಿಸೋಕ್ಕಿಂತ ಮುಂಚೆ ಅಂತೇಳಿ ಪೆಪೆ ಹೇಳಬೇಕಾದ್ರೆ ಈ ಮಾತನ್ನು ಕೊಲಂಬಸ್ ಹೇಳ್ತಾನೆ ಅಂತ. ನೆಕ್ಸ್ಟ್ 29th, ದಿಸ್ ಈಸ್ ಅನ್ ಐಡಲ್ ಪಾಸ್ ಟೈಮ್. ಯಾರು ಹೇಳೋದು ಈ ಪಾಠ ಯಾವುದು, ಕಲರ್ಸ್ ಆಫ್ ಸೈಲೆನ್ಸಲ್ಲಿ ಬರುವಂಥದ್ದು. ಹಾಗಾದರೆ ಹೂ ಇಸ್ ದ ಸ್ಪೀಕರ್, ಯಾರು ಹೇಳ್ತಾರೆ ಈ ಮಾತನ್ನು ಅಂತೇಳಿದರೆ, ಸೊ ಸತೀಶ್ ಫಾದರ್. ಅದಾದಮೇಲೆ
ನೀನು ಇದನ್ನು ಬಿಟ್ಟು ಓದಬೇಕು. ನೀನು ಅಂದರೆ ಇಲ್ಲಿ ಯಾರು, ಯು ಅಂದರೆ ಯಾರು ಅಂತ ಹೇಳಿದ್ರೆ ಲಿಸ್ನರ್, ಇಲ್ಲಿ ಯಾರು, ಸತೀಶ್. ಅದಾದಮೇಲೆ ವಾಟ್ ಈಸ್ ರೆಫರ್ ಟು ಐಡಲ್ ಪಾಸ್ ಟೈಮ್. ಇಲ್ಲಿ ಐಡಲ್ ಪಾಸ್ ಟೈಮ್ ಅಂತ ಹೇಳಿದ್ರೆ ಸೋಮಾರಿಗಳು ಮಾಡುವಂಥ ಕೆಲಸ ಅಂತ, ಟೈಮ್ ಪಾಸ್ ಮಾಡ್ತಿರೋದು. ಸೊ ಯಾವುದನ್ನು ಟೈಮ್ ಪಾಸ್ ಮಾಡ್ತಿರೋದು ಅಂತೇಳಿ ಹೇಳ್ತಾನೆ ಅಂತ ಹೇಳಿದ್ರೆ ಸತೀಶ್ ಏನು ಮಾಡ್ತಿರ್ತಾನೆ, ಹಿ ವಾಸ್ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್. ಸೊ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಈಸ್ ರೆಫರ್ ಟು ಆ್ಯಸ್ ಐಡಲ್ ಪಾಸ್ ಟೈಮ್ ಹಿಯರ್. ನೆಕ್ಸ್ಟ್ 30th, ವಿತ್ ಅ ಟೀ ಕಪ್ ಸರ್ಕಲಿಂಗ್ ರೌಂಡ್ ಮೇ ಲೈಕ್ ಪ್ಲಾನೆಟ್ಸ್ ರೌಂಡ್ ದ ಸನ್. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆ, ವಾಟ್ ಆರ್ ದ ಟೂ ಥಿಂಗ್ಸ್ ಕಂಪೇರ್ಡ್ ಹಿಯರ್. ಇಲ್ಲಿ ಯಾವ ಎರಡು ವಸ್ತುಗಳನ್ನು ಇಲ್ಲಿ ಕಂಪೇರ್ ಮಾಡಿದ್ದಾರೆ ಅಂತ. ಇಲ್ಲಿ ಎರಡನ್ನು ಕಂಪೇರ್ ಮಾಡಿದ್ದಾರೆ. ಒಂದು ಟೀ ಕಪ್ಸನ್ನು ಪ್ಲ್ಯಾನೆಟ್ಸ್ಗೆ ಕಂಪೇರ್ ಮಾಡಿದ್ದಾರೆ, ಮತ್ತು ಇನ್ನೊಂದು ಪೋಯೆಟನ್ನು ಸನ್ಗೆ ಕಂಪೇರ್ ಮಾಡಿದ್ದಾರೆ. ನೀವು ಯಾವುದರಲ್ಲೂ ಒಂದು ಬರೆದ್ರು ಕೂಡ ಆಯಿತು. ಟೀ ಕಪ್ಸ್ ಆ್ಯಂಡ್ ಪ್ಲ್ಯಾನೆಟ್ಸ್ ಅದನ್ನು ಕಂಪೇರ್ ಮಾಡಿದ್ರೆ ಒಂದನ್ನೊಂದಕ್ಕೆ. ನೆಕ್ಸ್ಟ್, ವೈ ವುಡ್ ದ ಪೊಯೆಟ್ ಫೀಲ್ ಸೋ. ಹಾಗಾದರೆ ಪೊಯೆಟ್ಗೆ ಯಾಕೆ ಅವನ ಸುತ್ತ ಎಲ್ಲ ಟೀ ಕಪ್ಸ್ ಎಲ್ಲ ಸರ್ಕಲ್ ಆಗ್ತಿರತ್ತಂತೇಳಿ ಅನ್ಸುತ್ತೆ ಅಂತ ಹೇಳಿದ್ರೆ, ದೆರ್ ವಿಲ್ ಬಿ ನೋ ಗ್ರಾವಿಟಿ ಇನ್ ಸ್ಪೇಸ್. ಯಾಕಂದರೆ ಸ್ಪೇಸಲ್ಲಿ ಯಾವುದೇ ಒಂದು ಗ್ರಾವಿಟಿ ಇರಲ್ಲ, ಹಾಗಾಗಿ ಅಲ್ಲಿ ಸೊ ಟೀ ಕಪ್ಸ್ ಎಲ್ಲ ರೌಂಡ್ ಹಿಡಿತಿರುತ್ತೆ ಅಂತ. ನೆಕ್ಸ್ಟ್ ಆಪ್ಷನ್ ಸಿ, ಕ್ವಶನ್ ಸಿ, ವೇರ್ ಡಸ್ ದಿಸ್ ಹ್ಯಾಪನ್. ಇದು ಎಲ್ಲಿ ಆಗುತ್ತೆ ಅಂತ, ಅಂದರೆ ಈ ಟೀ ಕಪ್ಸ್ ಎಲ್ಲ ಸರ್ಕಲ್ ಆಗೋದು ಎಲ್ಲಿ ಆಗುತ್ತೆ, ಗ್ರಾವಿಟಿ ಎಲ್ಲಿ ಇರಲ್ಲ ಅಂತ. ಸೊ ಅಲ್ಲಿ ಸ್ಪೇಸ್ ಅಂತೇಳಿ ಬರಿತೀವಿ. ನೋಡಿ, ಎಲ್ಲಾದರೂ ಪ್ರಶ್ನೆ ವೇರ್ ಅಂತೇಳಿ ಬಂದರೆ ಯೂಶ್ವಲಾಗಿ ಆನ್ಸರ್ 30ನೇ ಕ್ವಶನ್ಗೆ ಆನ್ಸರ್ ಸ್ಪೇಸ್ ಅಂತಲೇ ಜನರಲಾಗಿ ಆನ್ಸರ್ ಇರುತ್ತೆ. ಮತ್ತು ಅಕಸ್ಮಾತ್ತಾಗಿ ಏನಾದರೂ ವೆನ್ ಅಂತೇಳಿ ಏನಾದರೂ ಪ್ರಶ್ನೆ ಬಂದರೆ ಇದಕ್ಕೆ ವೆನ್ ದ ಪೊಯೆಟ್ ವಾಸ್ ರೆಡಿ ಟು ಗೋ ಟು ಸ್ಪೇಸ್ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 31st ಕ್ವಶನ್, ಪ್ರೊಫೈಲ್ ರೈಟಿಂಗ್ ಇದೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ. ಸೊ ಪೂರ್ಣಚಂದ್ರ ತೇಜಸ್ವಿ, ಕೆಲವರು ಹೆಸರು ಕೇಳದೇ ಇರೋರು ಇದನ್ನು ಲೇಡಿ ಅಂತೇಳಿ ಅಂದ್ಕೊಂಡು ಸೊ ಬರೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇದೆ, ಇದನ್ನು ನೋಡಿಕೊಂಡು ನಾವೇನು ಮಾಡ್ತೀವಿ, ಸೊ ಅಕ್ಯುರೇಟ್ ಆಗಿರುವಂಥ ಒಂದು ಸೆಂಟೆನ್ಸಸನ್ನು ನಾವು ಫಾರ್ಮೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದೀವಿ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಇದರ ಬಗ್ಗೆ ಪರ್ಟಿಕ್ಯುಲರ್ ವಿಡಿಯೋನ ಮಾಡೋಣ ಮುಂದೆ. ಸ್ಟೋರಿ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. 3 ಫ್ರೆಂಡ್ಸ್, 2 ಗೀಸ್ ಆ್ಯಂಡ್ ಎ ಟಾರ್ಟೈಸ್, 2 ಬಾತುಕೋಳಿ ಮತ್ತು ಒಂದು ಆಮೆಯ ಬಗ್ಗೆ ಒಂದು ಕಥೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿರ್ತೀವಿ. ಆ ಕಥೆಯನ್ನು ನಾವು ಇಲ್ಲಿ ಸೆಂಟೆನ್ಸಲ್ಲಿ ಬರಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು, ವೆನ್ ವಿ ಆರ್ ರೈಟಿಂಗ್ ಸ್ಟೋರಿ, ವಿ ಹ್ಯಾವ್ ಟು ಯೂಸ್ ಪಾಸ್ಟ್ ವರ್ಬ್ಸ್. ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಪಾಸ್ಟ್ ಟೆನ್ಸಲ್ಲೇ ನಾವು ಬರೀಬೇಕಾಗುತ್ತೆ, ಯಾಕಂದರೆ ಸ್ಟೋರೀಸ್ ಎಲ್ಲ ಆಲ್ರೆಡಿ ನಡೆದಿರುತ್ತೆ. ಅದಾದಮೇಲೆ ವೆನ್ ದ ಮಾರಲ್ ಈಸ್ ಆಸ್ಕ್ಡ್, ವಿ ಹ್ಯಾವ್ ಟು ಕಂಪಲ್ಸರಿ ರೈಟ್ ಇಟ್. ಇಲ್ಲಿ ಮಾರಲ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ, ಹಾಗಾಗಿ ನಾವು ಕಂಪಲ್ಸರಿಯಾಗಿ ಮಾರಲನ್ನು ಇಲ್ಲಿ ಬರಿಬೇಕಾಗುತ್ತೆ. ಈ ಕಥೆಯ ನೀತಿ ಏನು ಅಂತೇಳಿ ಬರೀಬೇಕು. ನೆಕ್ಸ್ಟ್ ಪಿಕ್ಚರ್ ರೀಡಿಂಗ್. ಸೊ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಸರ್ಕಸ್ ಬಗ್ಗೆ. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೀವಿ. ಇದೇ ಥರ ಬರಿಬೇಕಂತೇನಿಲ್ಲ, ನಿಮಗೆ ಸಿಂಪಲ್ ಆಗಿರುವಂಥ ಸೆಂಟೆನ್ಸಲ್ಲಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ಏನೇನು ಕಾಣ್ತಾ ಇದೆ ನಿಮಗೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿ ನೀವು ಆನ್ಸರ್ನ ಮಾಡಬಹುದು. ಇದನ್ನು ರೆಫರ್ ಆಗಿ ತಗೊಂಡು ನಿಮಗೆ ಈಸಿ ಸೆಂಟೆನ್ಸನ್ನು ನೀವು ಫಾರ್ಮೇಷನ್ ಮಾಡ್ಕೋಬೋದು. ನೆಕ್ಸ್ಟ್ 34, ಸೊ ಕೋಟ್ ಫ್ರಮ್ ಮೆಮೊರಿ. ಸೊ ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ 3rd ಸ್ಟ್ಯಾಂಜ ಕೇಳಿದ್ದಾರೆ. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಇದನ್ನು ಮಾಡಿರ್ತೀರ. ನೆಕ್ಸ್ಟ್ ಬ್ಲೈಂಡ್ ಬಾಯಲ್ಲಿ 2nd ಸ್ಟ್ಯಾಂಜ ಕೇಳಿರೋದು. 35 ಏನು 35 ಕ್ವಶನ್, ವಾಟ್ ಆರ್ ದ ಹಾಬೀಸ್ ಅಂತೇಳಿ ಕೇಳಿದ್ದಾರೆ. ಸೊ ಕೆಲವು ಹುಡುಗರಿಗೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಿರುವಂಥ ಪದಗಳು ಹಾಬೀಸ್ ಎಲ್ಲಿದೆ, ಇಲ್ಲಿದೆ, ಆ ಸೆಂಟೆನ್ಸನ್ನು ಬರೆದ್ರೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಐಡಲ್ ಜೆಂಟ್ಲ್ಮ್ಯಾನ್ ಯಾಕೆ ಅಂತೇಳಿ, ಅವರನ್ನು ಐಡಲ್ ಜೆಂಟ್ಲ್ಮ್ಯಾನ್ ಅಂತೇಳಿ ಯಾಕೆ ಕರೀತಾರೆ ನೈಬರ್ಸ್ ಎಲ್ಲ ಅಂತ. ಅದಕ್ಕೆ ಇಲ್ಲಿ ಜೆಂಟ್ಲ್ಮ್ಯಾನ್ ಅಂತೇಳಿ ಈ ಪದವನ್ನು ನೋಡಿಕೊಂಡು ನೀವು ಆನ್ಸರ್ನ ಪ್ರಿಫರ್ ಮಾಡ್ಬೋದು. ಅಲ್ಲಿ ಆನ್ಸರ್ಸ್ ಕೊಟ್ಟಿರ್ತೀವಿ, ನೋಡ್ಕೊಳ್ಳಿ. ಅದಾದಮೇಲೆ ಕ್ವಶನ್ ನಂಬರ್ 36. ಸೊ ಇನ್ 36 questions there will be 3 questions given. You have to write any one of them. ಯಾವುದಾದ್ರೂ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸಮರಿಯನ್ನು ಕಲ್ತಿರ್ತೀರ, ಯಾವುದು ಗ್ರ್ಯಾಂಡ್ ಮಾ ಕ್ಲೈಮ್ ಟ್ರೀ ಆಗಿರ್ಬೋದು, ಸಮರಿ ಕೊಟ್ಟಿರ್ತೀವಿ. ಇದು ಸ್ವಲ್ಪ ಲೆಂತ್ ಅನಿಸ್ಬೋದು. ಸೊ ನಿಮ್ಮ ಸ್ಕೂಲಲ್ಲಿ ಯಾವ ಥರ ನಿಮಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ನೀವು ಅದನ್ನು ಪ್ರಿಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯನ್, ಅದರದ್ದು ಸಮರಿ ಇದೆ. ಇದು ಶಾರ್ಟ್ಕಟ್ಟಾಗಿ, ತುಂಬ ಶಾರ್ಟಾಗಿ ನಾನು ರೆಡಿ ಮಾಡಿರೋದು. ಸೊ ಇಫ್ ಯು ವಾಂಟ್ ಟು ಲರ್ನ್ ದಿಸ್, ಯು ಕ್ಯಾನ್ ಸ್ಕ್ರೀನ್ಶಾಟ್ ಇಟ್. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಕಲಿಬೋದು. ಅಥವಾ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಹಾಕಿರ್ತೀನಿ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ 37. ಸೊ 37ಅಲ್ಲಿ ಎಸ್ಸೆ ರೈಟಿಂಗ್ ಇರುತ್ತೆ. 3 ಎಸ್ಸೆ ರೈಟಿಂಗ್ ಕೊಟ್ಟಿರ್ತಾರೆ.
ಸೊ ಈ ಸಲ ಕೊಟ್ಟಿರೋದು ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್ ಎಲ್ಲ ಆನ್ಸರ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಅದನ್ನಾದರೂ ಬರಿಬಹುದು, ಅಥವಾ ಇಂಪಾರ್ಟೆನ್ಸ್ ಆಫ್ ಯೋಗ ಅದನ್ನಾದರೂ ಬರಿಬಹುದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟಾಗಿ ಏರ್ ಪೊಲ್ಯೂಷನನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತೇಳಿದರೆ ವೆನ್ ವಿ ಗೋ ಥ್ರೂ ದ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್, ನಾವು ಎಲ್ಲ 4 ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ, ಮತ್ತು 3 ಪ್ರಿಪೇಟ್ರಿಯಲ್ಲೂ ಕೂಡ ಏರ್ ಪೊಲ್ಯೂಷನ್ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಕಂಪಲ್ಸರಿ ಕ್ವಶನ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೋಬಹುದು. ಇದನ್ನು ನೋಡಿ, ಇದನ್ನು ತುಂಬ ಈಸಿಯಾಗಿ ಬರೀಬಹುದು. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಬೇಕಾದರೆ ಇದನ್ನು ಹೇಳೋಣ. ನಿಮಗೆ ಕಾಸಸ್ ಇಲ್ಲಿ ಕೇಳಿರೋದು, ಕಾಸಸ್ ಮತ್ತು ರೆಮಿಡೀಸ್ ಕೇಳಿದ್ದಾರೆ. ಅದಕ್ಕೆ ಕಾರಣ ಏನು ಮತ್ತು ಅದಕ್ಕೆ ಏನು ಪರಿಹಾರ ಅಂತ. ಇಲ್ಲಿ ನೋಡಿ, ನಿಮಗೆ ಕಾಸಸ್ ನಿಮಗೆ ಪಾಯಿಂಟ್ಸ್ ಕಲ್ತ್ರೆ ಈಸಿಯಾಗಿ ನೀವು ರೆಮಿಡೀಸ್ ಬರಿಬೋದು. ಅಕಸ್ಮಾತ್ತಾಗಿ ನಿಮ್ಗೆ ಏನಾದರೂ ಈ ಪಾಯಿಂಟ್ಸ್ ಎಲ್ಲ ಮೆನ್ಷನ್ ಮಾಡೋಕ್ಕಾಗಲಿಲ್ಲ, ಕಲಿಯೋಕ್ಕಾಗಲಿಲ್ಲ ಅಂತೇಳಿದರೆ ಕೊನೆ ಮೂಮೆಂಟಲ್ಲಿ ಏನು ಮಾಡ್ಬೋದು, ಈ ಕಾಸಸ್ಸನ್ನೇ ಸೇಮ್ ಪಾಯಿಂಟ್ಸ್ ಬರೆದು ಸ್ಟಾರ್ಟಿಂಗ್ಗೆ ಸ್ಟಾಪ್ ಅಂತೇಳಿ, ಪ್ರತಿ ಸೆಂಟೆನ್ಸ್ಗೆ ಸ್ಟಾಪ್ ಅಂತೇಳಿ ಬರೆದು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸ್ಟಾಪ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಅರ್ಬನೈಸೇಷನ್, ಈ ಥರ ಎಲ್ಲ ರೆಮಿಡೀಸಲ್ಲಿ ಬರಿಬಹುದು. ಈ ಥರ ತುಂಬ ಈಸಿಯಾಗಿರುವಂಥ ಟ್ರಿಕ್ಸನ್ನು ಮುಂದಿನ ಕಂಪ್ಲೀಟ್ ವೀಡಿಯೋಸಲ್ಲಿ ಹೇಳೋಣ. ಲಾಸ್ಟ್ ಒನ್ 38 ಕ್ವಶನ್, ಲೆಟರ್ ರೈಟಿಂಗ್. ಸೊ ಯಾರಿಗೆ ನಿಮ್ಮ ಹೆಸರೇನು ಕೊಟ್ಟಿದ್ದಾರೆ, ಪದ್ಮನಾಭ್ ಆರ್ ಪದ್ಮಲತಾ ಅಂತೇಳಿ ಕೊಟ್ಟಿದ್ದಾರೆ, ಅಡ್ರೆಸ್ ಕೊಟ್ಟಿದ್ದಾರೆ. ಈ ಸಲ ಸ್ಕೂಲ್ ಹೆಸರು ಕೊಟ್ಟಿಲ್ಲ, ಮನೆ ಅಡ್ರೆಸ್ ಕೊಟ್ಟಿದ್ದಾರೆ. ಅದನ್ನು ಬರೀಬೇಕಾಗುತ್ತೆ. ನೀವು ಫ್ರೆಂಡಿಗೆ ಬರೀಬೇಕು. ಯಾವುದಕ್ಕೆ? ಟು ವಿಸಿಟ್ ಪ್ಲೇಸ್ ಇನ್ ದ ವೆಕೇಷನ್. ಸೊ ನಿಮ್ಮ ಊರಿಗೆ ಕರಿಬೇಕು ನಿಮ್ಮ ಫ್ರೆಂಡಿಗೆ. ಸೊ ಲೆಟರ್ ರೈಟಿಂಗ್ ಕೊಟ್ಟಿದ್ದೀನಿ, ಇದನ್ನು ನೀವು ನೋಡ್ಕೋಬಹುದು. ಸೊ ಪರ್ಸ್ನಲ್ ಲೆಟರ್ ಅಥವಾ ಅಫಿಷಿಯಲ್ ಲೆಟರಲ್ಲಿ ಮಕ್ಕಳಿಗೆ ನಾವು ಹೇಳೋದು ಏನಂತ ಹೇಳಿದರೆ, ಪರ್ಸ್ನಲ್ ಲೆಟರ್ ತುಂಬ ಈಸಿ ಇರುತ್ತೆ, ಅದನ್ನು ನೀವು ಕಲಿಬಹುದು. ಯಾವುದೇ ಲೆಟರ್ ರೈಟಿಂಗ್ ಬರಿಬೇಕಾದ್ರೂ ಕೂಡ ಈ ಕಾಮನ್ ಸೆಂಟೆನ್ಸನ್ನು ನೀವು ಬರಿಬಹುದು. ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಲೆಟ್ರು ಯಾರಿಗಾದರೂ ಬರೀರಿ. ಸೊ ನೀವು ಬರಿಬಹುದು. ಪೇರೆಂಟ್ಸಿಗೆ ಬರಿಬೇಕಾದ್ರೆ ಈ ಲೈನನ್ನು ಬರೆಯೋ ಅವಶ್ಯಕತೆ ಇರಲ್ಲ. ಆಮೇಲೆ ಈ ಸೆಂಟೆನ್ಸು ಇಲ್ಲಿ ಇಷ್ಟನ್ನು ನೀವು ಪರ್ಫೆಕ್ಟ್ ಆಗಿಬಿಡಿ. ಸೊ ಪರ್ಸ್ನಲ್ ಲೆಟರ್ಗೆ ಇದನ್ನು ಕಂಪಲ್ಸರಿ ಬರಿಬೇಕಾಗುತ್ತೆ. ಮಿಡ್ಲಲ್ಲಿ ಆ ವಿಷಯ ತಕ್ಕಂಗೆ ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಅದಾದಮೇಲೆ ಕೊನೆಗೆ ಇನ್ನೊಂದು ಲೆಟರ್ ರೈಟಿಂಗ್, ಅಫಿಷಿಯಲ್ ಲೆಟರ್ ಕೊಟ್ಟಿರೋದು, ಸೇಮ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ ಎಡಿಟರಿಗೆ ಬರೀಬೇಕು, ಇಂಗ್ಲೀಷ್ ಡೈಲಿ ನ್ಯೂಸ್ ಪೇಪರ್ಗೆ. ಸೊ ಯಾವುದ್ರ ಬಗ್ಗೆ? ಅಬೌಟ್ ದ ಪ್ರಾಬ್ಲಮ್ ಕ್ರಿಯೇಟೆಡ್ ಬೈ ವೆಹಿಕಲ್ಸ್ ಪಾರ್ಕ್ಡ್ ಆನ್ ದ ರೋಡ್ ನಿಯರ್ ಯುವರ್ ಹೌಸ್. ಸೊ ಇದ್ರ ಬಗ್ಗೆನೂ ಕೂಡ ಲೆಟರ್ ರೈಟಿಂಗ್ ಕೊಟ್ಟಿದ್ದೀನಿ, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು. ಓಕೆ ವಿದ್ಯಾರ್ಥಿಗಳೇ, ಇದು ನನ್ನ ಮೊದಲನೇ ವಿಡಿಯೋ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅನಿಸುತ್ತೆ, ಅಥವಾ ನಾನು ಹೇಳ್ತಿರೋದು ಎಕ್ಸ್ಪ್ಲನೇಷನ್ ತುಂಬ ಸ್ಪೀಡ್ ಅನಿಸಿದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋಸಲ್ಲಿ ಅದನ್ನೆಲ್ಲ ತಪ್ಪುಗಳನ್ನು ಕಡಿಮೆ ಮಾಡ್ಕೊಂಡು ಹೋಗ್ತೀನಿ. ಅಥವಾ ಇನ್ನೂ ಏನಾದರೂ ಸಜೆಷನ್ ಕೊಡೋದಾದರೆ ಈ ವಿಷಯದ ಬಗ್ಗೆ, ಯಾವುದಾದ್ರೂ ವಿಷಯದ ನಿಮಗೆ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿದರೆ ಆ ವಿಷಯವನ್ನು ಸ್ವಲ್ಪ ನಮಗೆ ಇನ್ಫಾರ್ಮ್ ಮಾಡಿದರೆ ಅಂತಹ ಕಾನ್ಸೆಪ್ಟ್ ಬಗ್ಗೆ ಸೊ ನಾವು ಮುಂದಿನ ವೀಡಿಯೋಸಲ್ಲಿ ಬರೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಯಾರ್ಯಾರೋ 10th ಎಕ್ಸಾಮ್ನ ಬರೀತಿದ್ರೆ ಈ ವರ್ಷ, ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೆ ನಿಮ್ಮ ಫ್ರೆಂಡ್ಸು, ಅವರಿಗೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.